ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ದಿವಸವನ್ನು ದೇವರು ನಮಗೆ ಅನುಗ್ರಹಿಸಿ ಈ ಮಧ್ಯಾಹ್ನದ ವೇಳೆಯಲ್ಲಿ ನಾವೆಲ್ಲರೂ ಆತನ ಪರಿಶುದ್ಧವಾದ ವಾಕ್ಯದ ಧ್ಯಾನವನ್ನು ಮಾಡುವಂಥ ಕೊಟ್ಟ ಸೌಭಾಗ್ಯಕ್ಕಾಗಿ ಮೊಟ್ಟ ಮೊದಲೇದಾಗಿ ತಂದೆಯಾದ ದೇವರಿಗೆ ನಾನು ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ. ಮತ್ತು ಈ ಅವಕಾಶವನ್ನು ಕೊಟ್ಟಂಥ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ಇದರ ಎಲ್ಲ ಯಜಮಾನರುಗಳಿಗಾಗಿ, ವಿಶೇಷವಾಗಿ ಡ್ಯಾನಿಯಲ್ ಕರಡಿಗುಡ್ಡ ಅವರಿಗೆ, ಸ್ಟೀವನ್ ಕರಡಿಗುಡ್ಡ ಅವರಿಗೆ ಮತ್ತು ಸಾರಾ ದೀಪು ಅವರಿಗೆ, ದೀಪು ಪಾಸ್ಟರ್ ಅವರಿಗೆ, ಇನ್ನು ಉಳಿದ ಎಲ್ಲ ಯಜಮಾನರುಗಳಿಗಾಗಿ ನಾನು ಕರ್ತನ ನಾಮದಲ್ಲಿ ಅವರಿಗೆ ವಂದನೆ ಸಲ್ಲಿಸ್ತೇನೆ. ಇನ್ನೂ ಹೆಚ್ಚಾಗಿ ಅವರ ಸೇವೆ ಇದು ಪ್ರಪಂಚದಾದ್ಯಂತ ಯಾರು ಇನ್ನೂ ಕ್ರಿಸ್ತನನ್ನು ಅರಿಯಲಿಲ್ಲವೋ ಎಲ್ಲರಿಗೂ ಈ ಸುವಾರ್ತೆ ಮುಟ್ಟುವಂತೆ ಅವರನ್ನು ಇನ್ನೂ ದೇವರು ಸೇವೆಯಲ್ಲಿ ಅಭಿವೃದ್ಧಿಪಡಿಸಲೆಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುವಳಾಗಿದ್ದೇನೆ. ಮತ್ತು ಈ ಮಧ್ಯಾಹ್ನದ ವೇಳೆಯಲ್ಲಿ ಈ ಆನ್ಲೈನ್ ಮೂಲಕ ದೇವರ ವಾಕ್ಯವನ್ನು ಕೇಳಲು ಸೇರಿ ಬಂದಂಥ ಎಲ್ಲ ಆತ್ಮೀಯ ದೇವ ಜನರಿಗೆ ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಪ್ರಿಯರೇ, ಈ ದಿನವು ಯೆಹೋವನಿಂದ ನೇಮಕವಾಗಿದೆ, ಇದರಲ್ಲಿ ನಾವು ಉಲ್ಲಾಸಿಸಬೇಕೆಂಬುದಾಗಿ ಭಕ್ತನಾದ ದಾವೀದ ಹೇಳ್ತಾನೆ. ಹೌದು ನನ್ನ ಪ್ರಿಯರೇ, ಈ ದಿನ, ಈ ಕ್ಷಣ, ಈ ಗಳಿಗೆ ನಾವು ಜೀವಿಸುತ್ತಿರುವುದು ಅದು ದೇವರ ಕೃಪೆ. ಎಷ್ಟೋ ಜನರಿಗೆ ಈ ಭಾಗ್ಯ ಇಲ್ಲ ನನ್ನ ಪ್ರಿಯರೇ, ಆದರೆ ನನಗೂ ನಿಮಗೂ ದೇವರು ಈ ಒಂದು ಭಾಗ್ಯವನ್ನು ಕೊಟ್ಟು ಈ ಲೋಕದಲ್ಲಿ ಆತನ ಮಕ್ಕಳಾಗಿ ಜೀವಿಸುವಂಥ ಭಾಗ್ಯ ಕೊಟ್ಟಿರುವುದಕ್ಕಾಗಿ ನಾವು ಆತನನ್ನು ಸ್ತುತಿಸುವುದು, ಕೊಂಡಾಡುವುದು ಭಾಳ ಅವಶ್ಯಕತೆ. ಯಾಕಂದರೆ ದೇವರಿಗೆ ಈ ಸ್ತುತಿ ಯಜ್ಞ ಭಾಳ ಇಷ್ಟ ಅಂತ್ರಿ. ದಾವೀದ ತನ್ನ 50ನೇ ಕೀರ್ತನೆ 23ನೇ ವಚನದೊಳಗೆ ಹೇಳ್ತಾನೆ, ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಹೌದು ನನ್ನ ಪ್ರೇರೆ, ಈ ದಿವಸ ನಾವು ಆತನನ್ನು ಗೌರವಿಸೋದು ಭಾಳ ಅವಶ್ಯವಾಗಿದೆ. ಯಾಕಂದರೆ ಎಷ್ಟೋ ಜನರಿಗೆ ಬದುಕಬೇಕಂತ ಆಸೆ ಇದ್ರು ಬದುಕಾಗಿಲ್ರಿ, ಈ ಲೋಕ ಬಿಟ್ಟು ಗತಿಸಿ ಹೋಗಿದ್ದಾರೆ. ನಮ್ಮಲ್ಲಾದರೂ ಇನ್ನೂ ಆತನ ಜೀವ ಶ್ವಾಸ ಐತ್ರಿ. ಅದಕ್ಕೆ 150ನೇ ಕೀರ್ತನೆ 6ನೇ ವಚನ ಹೇಳ್ತೈತಿ, ಶ್ವಾಸ ಇರುವುದೆಲ್ಲವೂ ಕರ್ತನನ್ನು ಸ್ತುತಿಸಲಿ. ನನ್ನನ್ನು ಜೀವಿತರ ಪಟ್ಟಿಯಲ್ಲಿ ಇಟ್ಟದ್ದಕ್ಕಾಗಿ ನಾನು ಆತನನ್ನು ಸ್ತುತಿಸಿ ಕೊಂಡಾಡುವುದು ಭಾಳ ಅವಶ್ಯವಾಗಿದೆ ಪ್ರೇರೆ. ಮತ್ತು ಯಾವಾಗಲೂ ಆತನ ಅನ್ಯೋನ್ಯತೆಯಲ್ಲಿ ಜೀವಿಸೋದಕ್ಕಾಗಿ ಹಂಬಲಿಸುವುದು ಕೂಡ ಅಷ್ಟೇ ಅವಶ್ಯವಾಗಿದೆ. ಆದ್ದರಿಂದ ಈಗ ಕೆಲವು ಗೀತೆಗಳ ಮೂಲಕ ಆತನನ್ನು ನಾವು ಆರಾಧಿಸೋಣ. ಯೇಸು ಪಾದದಲ್ಲಿ ಕೂತು ಮಾರ್ಯಳು, ಜ್ಞಾನ ಪಡಕೊಂಡು ಧಾನ್ಯಳಾದಳು, ದಿವ್ಯ ಜ್ಞಾನ ಬೋಧವು ಬೇರೆ ಎಲ್ಲೂ ಕಾಣದು. ಯೇಸು ಪಾದದಲ್ಲಿ ನನ್ನ ಸ್ಥಾನವು, ಆತನೋಪದೇಶ ಕೇಳಿ ಬಾಳ್ವೆನು. ಯೇಸು ಪಾದದಲ್ಲಿ ನಾನು ಕೂಡ್ರಲೆ ಲೋಕದಾಟ ಕಾಟ ದೂರ ಓಡುತ್ತೆ, ಬೇರೆ ಯಾವ ಸ್ವಾಮಿಯು ಆತ್ಮತೃಪ್ತಿ ನೀಡನು. ಯೇಸು ಪಾದದಲ್ಲಿ ಸಮಾಧಾನವೇ, ಲೋಕ ಭ್ರಾಂತಿ ನಿಂತು ಶಾಂತಿ ಹೊಂದುವೆ. ಯೇಸು ಪಾದದಲ್ಲಿ ನಾನು ಸೇರಲೆ, ಕೆಟ್ಟ ಇಚ್ಛೆಯಾಶೆ ತೀರಿ ಹೋಗುತ್ತೆ, ಬೇರೆ ಯಾವ ಸ್ವಾಮಿಯು ಚಿತ್ತ ಶುದ್ಧಿ ಮಾಡನು. ಯೇಸು ಪಾದದಲ್ಲಿ ಗರ್ವ ತಗುತ್ತೆ, ಯೇಸು ಸ್ನೇಹದಿಂದ ಶುದ್ಧಿ ಹೊಂದುವೆ. ಹೌದು ನನ್ನ ಪ್ರೇರೆ, ಕರ್ತನ ಸಾನ್ನಿಧ್ಯದಲ್ಲಿ, ಕರ್ತನ ಪಾದದಡಿಗೆ, ಕರ್ತನೊಟ್ಟಿಗೆ ಜೀವಿಸುವಾಗ ನಮ್ಮ ಜೀವಿತ ಅದು
ಹರ್ಷಚಿತ್ತವಾದಂಥ ಜೀವಿತ, ಸಮಾಧಾನದ ಜೀವಿತ, ನೆಮ್ಮದಿಯ ಜೀವಿತ, ಯಾವ ರೀತಿಯ ಗೊಂದಲಗಳು ಇಲ್ಲದೇ ಇರುವಂಥ ಜೀವಿತ ಅದು ನಮ್ಮದಾಗ್ತದೆ. ಆದ್ದರಿಂದ ನಾವು ಯಾವಾಗಲೂ ಆತನೊಂದಿಗೆ ಜೀವಿಸ್ಬೇಕ್ರಿ, ಆತನೊಟ್ಟಿಗೆ ನಡೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆದ್ದರಿಂದ ಇನ್ನೊಂದು ಗೀತೆಯನ್ನು ನಾನು ಹಾಡ್ತೇನೆ. ಶ್ರೀ ಯೇಸುವಿನ ಏದೆ ಯೋಹಾನನಂತೆಯೇ ನಾನಾತು ಧಾನ್ಯಳಾಗಿ ಆರಾಮಗೊಳ್ಳುವೆ. ಸಂದೇಹ ಚಿಂತೆ ಬೇಡೆ ಈ ಲೋಕಲೀಲೆಯು ಸೈತಾನ ಬಿಡೋ ಬಾಣ ಇಲ್ಲೇನು ತಟ್ಟದು. ನಾ ಯೇಸು ಮೋರೆ ಓಕೆ ಇನ್ನೇನು ಬೇಡವು. ಶ್ರೀ ಯೇಸು ಗೈದ ಮುಕ್ತಿ ಕೊಂಡಾಡ್ವೆ ನಿತ್ಯಕ್ಕೂ. ಶ್ರೀ ಯೇಸು ಕೈಗಳಲ್ಲಿ ಸುಭದ್ರಳಾಗಿಯೇ ನಾನಾತ್ಮ ತೃಪ್ತಳಾದೆ ನಿಶ್ಚಿಂತ ಬಾಳಿಕೆ. ಇನ್ನಲ್ಪ ಕಾಲ ಕಷ್ಟ ಕಣ್ಣೀರು ಬಂದರು ನಾ ತಾಳಿಕೊಂಡು ಬೇಗ ಆಮೇಳ ಸೇರ್ವೇನು. ನಾ ಯೇಸು ಮೋರೆ ಓಕೆ ಇನ್ನೇನು ಬೇಡವು. ಶ್ರೀ ಯೇಸು ಗೈದ ಮುಕ್ತಿ ಕೊಂಡಾಡ್ವೆ ನಿತ್ಯಕ್ಕೂ. ಪ್ರಿಯರೇ, ಪ್ರತಿ ಕ್ಷಣ ನಾವು ಆತನನ್ನು ಸ್ತುತಿಸಿ ಕೊಂಡಾಡುವುದು ಅಗತ್ಯವಾಗಿದೆ. ಯಾಕಂದರೆ ನಮ್ಮ ಮೇಲೆ ಆತನ ಕೃಪೆ ಅಪಾರವಾಗಿದೆಪ್ಪ. ಯಾಕಂದರೆ ಆತನು ಹೇಳ್ತಾನೆ, ನಿಮಗೆ ಪ್ರತಿದಿನ ಹೊಸ ಹೊಸದಾಗಿ ಕೃಪೆಯ ಮೇಲೆ ಕೃಪೆಯನ್ನು ನಾನು ನಿಮಗೆ ಅನುಗ್ರಹಿಸ್ತೀನಿ, ನೀವು ಉಳಿದಿರುವುದು ನನ್ನ ಕೃಪೆಯಿಂದಲೇ. ಹೌದು ಪ್ರಿಯರೇ, ಆ ಕೃಪೆಯನ್ನು ನಾವು ಪ್ರತಿ ಕ್ಷಣಗಳಲ್ಲಿ ಜ್ಞಾಪಿಸುತ್ತಾ, ಕರ್ತನೇ ನಿನ್ನ ಕೃಪೆ ಮಾತ್ರ ಸಾಕಪ್ಪ ನನಗೆ, ಆ ಕೃಪೆಯಲ್ಲೇ ನಾ ಜೀವಿಸಿ ನಿನ್ನನ್ನು ಮಹಿಮೆ ಪಡಿಸ್ತೇನೆ ಎಂಬುದಾಗಿ ನಾವು ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸುವವರಾಗಬೇಕು. ಪ್ರಾರ್ಥನೆ ಮಾಡೋಣ. ಮಹಿಮೆಯುಳ್ಳ ಪರಲೋಕದ ತಂದೆ ಆದ ದೇವರೇ, ಈ ಮಧ್ಯಾಹ್ನದ ವೇಳೆಯಲ್ಲಿ ನಿನ್ನ ಪರಿಶುದ್ಧವಾದ ವಾಕ್ಯದ ಧ್ಯಾನ ಮಾಡುವಂಥ ಈ ಕೊಟ್ಟಂಥ ಕೃಪೆಗಾಗಿ ನೀನು ಕೋಟಿ ಕೋಟಿ ಸ್ತೋತ್ರಪ್ಪ. ಬಾ ತಂದೆ, ಇದು ನೀ ಮಾತನಾಡುವ ಸಮಯಪ್ಪ. ನೀನು ಮಾತನಾಡು, ನಮ್ಮನ್ನು ಬಲಪಡಿಸು. ನೀನು ಲೋಕದಲ್ಲಿ ನಮ್ಮನ್ನು ಯಾವುದಕ್ಕಾಗಿ ಇಟ್ಟಿದ್ದಿ, ನಿನ್ನ ಉದ್ದೇಶ ಏನು, ನಾನು ಏನಾಗಬೇಕಾಗಿದೆ ಎಂಬುದನ್ನು ನೀನು ನನಗೆ ಈ ದಿವಸ ನಮ್ಮೆಲ್ಲರಿಗೆ ತಿಳಿಯಪಡಿಸಪ್ಪ. ಕರ್ತನೆ, ನೀನು ಉಪಯೋಗಿಸುವ ಪಾತ್ರೆಗಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ ನೀನು ಮಹಿಮೆ ಹೊಂದಬೇಕೆಂದು ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇಲೆ. ಕರ್ತನಲ್ಲಿ ನನ್ನ ಪ್ರಿಯರೇ, ಈ ಮಧ್ಯಾಹ್ನದ ವೇಳೆಯಲ್ಲಿ ನನಗೆ ಕೊಡಲ್ಪಟ್ಟಂಥ ವಾಕ್ಯ ಆದಿ ಮೂಲ ತಾಯಿಯಾದಂಥ ಹವ್ವಳ ಬಗ್ಗೆ ಮಾತನಾಡಿರಿ, ಸ್ತ್ರೀಯರ ಬಗ್ಗೆ ಮಾತನಾಡಿರಿ ಎಂಬುದಾಗಿ ಸಾರದೀಪ್ ಅವರು ನನಗೆ ಹೇಳಿದರು. ಹೌದು ನನ್ನ ಪ್ರಿಯರೇ, ಸ್ತ್ರೀ ಪಾತ್ರ, ಸ್ತ್ರೀ ಏನಾಗಿದ್ದಾಳೆ, ಲೋಕದ ರೀತಿಯಿಂದ ಸ್ತ್ರೀ ಏನಾಗಿದ್ದಾಳೆ ಎಂಬುದಾಗಿ ನೋಡುವುದಾದರೆ, ಒಬ್ಬ ಸ್ತ್ರೀ ಆ ಒಂದು ಕುಟುಂಬದ ಚುಕ್ಕಾಣಿಯಾಗಿದ್ದಾಳೆ. ಕುಟುಂಬವನ್ನು ನಡೆಸುವಂಥ ಒಂದು ವಿಶೇಷವಾದ ಪಾತ್ರದಲ್ಲಿದ್ದಾಳೆ. ನೋಡ್ರಿ, ಈ ದಿವಸ ಆಕೆ ತಾಯಿಯ ಪಾತ್ರ, ಅಕ್ಕನ ಪಾತ್ರ, ಮಗಳ ಪಾತ್ರ, ಅತ್ತೆ ಪಾತ್ರ, ಸೊಸೆ ಪಾತ್ರ, ಅಜ್ಜಿ ಪಾತ್ರ, ಇನ್ನು ಅನೇಕ ಬೇರೆ ಬೇರೆ ಒಂದು ಪಾತ್ರಗಳನ್ನು ಆಕೆ ನಿರ್ವಹಿಸ. ಆಕೆ ಕುಟುಂಬದಲ್ಲಿ ಸುಸಂಸ್ಕೃತಳಾಗಿದ್ದರೆ,
ಜ್ಞಾನವಂತೆ ಆಗಿದ್ದರೆ, ವಿದ್ಯಾವಂತೆ ಆಗಿದ್ದರೆ, ಅದು ಆಕೆ ಒಂದು ಹೆಂಗಸು, ಆಕೆ ಜ್ಞಾನವಂತ ಆಗಿದ್ದರೆ ಆಕೆ ಮನೆ ಒಂದು ಪಾಠಶಾಲೆ. ಅಲ್ಲಿ ಆಕೆ ಉತ್ತಮವಾದಂಥ ಒಂದು ಸಂಸ್ಕೃತಿಯನ್ನು ಆ ಕುಟುಂಬಕ್ಕೆ ಆಕೆ ಸಲ್ಲಿಸುವವಳಾಗಿದ್ದಾಳೆ. ಅದರ ಮೂಲಕ ಆ ಕುಟುಂಬವು ಒಂದು ಒಳ್ಳೆಯ ಸ್ಥಿತಿಗೆ ಬರುವಂಥದ್ದಾಗಿದೆ. ಆ ಮನೆಯ ಯಜಮಾನ ಒಂದು ಒಳ್ಳೆಯ ಏಳಿಗೆಗೆ ಬರುವಂಥವನಾಗಿದ್ದಾನೆ. ಅಲ್ಲಿರುವಂಥ ಮಕ್ಕಳು ಅವರು ಸುಸಂಸ್ಕೃತರಾಗುವರಾಗಿದ್ದಾರೆ ಮತ್ತು ಅಲ್ಲಿ ದೇವರ ಒಂದು ನಡೆಸುವಿಕೆ ಆ ಕುಟುಂಬದಲ್ಲಿ ಇರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಈ ದಿನ ಸ್ತ್ರೀಯರು ಎಲ್ಲ ರಂಗಗಳಲ್ಲಿ ಅವರು ಮುಂದಿದ್ದಾರೆ. ನೋಡ್ರಿ, ಮೊದಲಿನ ಕಾಲದೊಳಗೆ ಹೆಣ್ಮಕ್ಳಿಗೆ ಅವ್ರ ಕೈಯಾಗ ಏನಾಗ್ತೈತಿ ಅಂತಿದ್ರು. ಈಗ ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು. ಒಂದು ಆಳಿನ ಕೆಲಸದಿಂದ ಹಿಡಿದು ವಿಮಾನವನ್ನು ನಡೆಸುವಂಥ ಚಾಲಿಕೆಯ ತನಕ ಪ್ರತಿಯೊಂದು ರಂಗದಲ್ಲಿ ಸ್ತ್ರೀ ಮುಂದಿದ್ದಾಳಂತೆ. ಆದ್ದರಿಂದ ಸ್ತ್ರೀಗೆ ವಿಶೇಷವಾದ ಪಾತ್ರಗಳನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ಸ್ತ್ರೀಯನ್ನು ಪ್ರೋತ್ಸಾಹಿಸುವುದಕ್ಕಾಗಿ ವಿಶ್ವಸಂಸ್ಥೆಯವರು ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕಿಗೆ ವಿಶ್ವ ಮಹಿಳೆಯರ ಪ್ರಾರ್ಥನಾ ದಿನವನ್ನು ಆಚರಿಸುವುದರ ಮೂಲಕ ಮಹಿಳೆಯರಿಗೆ ಎಲ್ಲ ರಂಗಗಳಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದು ನಿಜ. ಲೋಕದ ರೀತಿಯಿಂದ ನೋಡುವುದಾದರೆ ಮಹಿಳೆ ಬಹಳ ಶ್ರೇಷ್ಠವಾಗಿದ್ದಾಳೆ. ಈ ದಿವಸ ಮಹಿಳೆಯರು ಬಹಳ ಜ್ಞಾನವಂತರಾಗ್ಯಾರ್ರಿ. ಎಲ್ಲ ತಂತ್ರಜ್ಞಾನಗಳಲ್ಲಿ, ವಿಜ್ಞಾನದಲ್ಲಿ, ಪ್ರತಿಯೊಂದರಲ್ಲಿ ಮುಂದಿದ್ದಾರೆ. ಬಹಳ ವೇಗವಾಗಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ದೇವರ ವಾಕ್ಯದ ಮೂಲಕ ಈ ದಿವಸ ದೇವರು ನಮಗೆ ತಿಳಿಸುವಂಥ, ದೇವರು ಸ್ತ್ರೀಯನ್ನು ಯಾಕೆ ಉಂಟು ಮಾಡಿದನು, ಸ್ತ್ರೀ ಪಾತ್ರ ಏನಾಗಿರಬೇಕು, ದೇವರ ಚಿತ್ತದಲ್ಲಿ ಸ್ತ್ರೀ ಏನಾಗಿದ್ದಾಳೆ ಎಂಬುದನ್ನು ಈ ದಿವಸ ನಾವು ಧ್ಯಾನ ಮಾಡುವುದು ಅವಶ್ಯವಾಗಿದೆ. ಹೌದು ನನ್ನ ಪ್ರಿಯರೇ, ದೇವರು ಸ್ತ್ರೀಯನ್ನು ಬಹಳ ಅದ್ಭುತವಾಗಿ ಆತನು ಸೃಷ್ಟಿ ಮಾಡಿದ್ದಾನೆಂಬುದಾಗಿ ನಮಗೆ ವಾಕ್ಯ ಭಾಗ ತಿಳಿಸುತ್ತೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, 2ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಆತನು ಎಲ್ಲವನ್ನ ಸೃಷ್ಟಿ ಮಾಡಿದಾಗ ಆದಾಮನು ಆತನೇನು ಮಾಡಿದಂದ್ರೆ ಬಹಳಷ್ಟು ಒಂದು ಒಂಟಿಗತನವನ್ನು ಅನುಭವಿಸುವುದನ್ನು ದೇವರು ನೋಡಿದಂತೆ. ಈತನಿಗೊಂದು ಸರಿಬೀಳುವ ಸಹಕಾರಣಿಯನ್ನು ನಾವು ಉಂಟು ಮಾಡಬೇಕು. ಯಾಕಂದರೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಜೋಡಿ ಅದಾವು, ಇವನಿಗಿಲ್ಲ, ಇವನಿಗೂ ಕೂಡ ಮಾಡೋಣ ಅಂಥೇಳಿ ದೇವರು ಸರಿ ಬೀಳುವ ಸಹಕಾರಣಿ. ಎಷ್ಟು ಸುಂದರವಾದಂಥ ಮಾತಲ್ಲಿ ಬರೆಯಲ್ಪಟ್ಟೈತೆ ನಮ್ಮ. ಆದ್ದರಿಂದ ಆತನಿಗೆ ಗಾಢವಾದಂಥ ನಿದ್ರೆಯನ್ನು ಬರಮಾಡಿ, ನೋಡ್ರಿ, ಆತನ ಪಕ್ಕೆಲವನ್ನು ತೆಗೆದು ಆದಾಮನನ್ನು ಉಂಟು ಮಾಡುವಾಗ ಆತನನ್ನು ಮಣ್ಣಿನಿಂದ ಉಂಟು ಮಾಡಿ ಆತನ ಮೂಗಿನಲ್ಲಿ ತನ್ನ ಜೀವಶ್ವಾಸವನ್ನು ಊದಿ ಬದುಕುವಂಥ ಪ್ರಾಣಿಯನ್ನಾಗಿ ಆತನನ್ನು ಮಾಡಿದ. ಆದರೆ ಸ್ತ್ರೀಯನ್ನು ಉಂಟು ಮಾಡುವಾಗ ಆತನು ಆ ಮನುಷ್ಯನ ಪಕ್ಕೆಲಬನ್ನು ತೆಗೆದುಕೊಂಡು ಅದರ ಮೂಲಕ ಸ್ತ್ರೀಯನ್ನು ಉಂಟು ಮಾಡಿದ. ಪಕ್ಕೆಲಬು, ಎಲಬು ಗಟ್ಟಿಯಾದಂಥದ್ದು ನೋಡ್ರಿ. ಸ್ತ್ರೀಯನ್ನು ಈ ಎಲುಬಿನಿಂದ ಉಂಟು ಮಾಡಿದ್ದಕ್ಕಾಗಿ ಆಕೆ ಭಾಳ ಶ್ರೇಷ್ಠವಾಗಿದ್ದಾಳೆ ನೋಡ್ರಿ. ಆಕೆನ ಉಂಟು ಮಾಡಿದ್ಮೇಲೆ ಆದಾಮನ ಹತ್ರ ಕರ್ಕೊಂಡು ಬಂದಂತ್ರಿ ದೇವರು. ಅವಾಗ ಆದಾಮ್ ಏನು ಹೇಳಿದ್ನಂತ, ಈಗ ಸರಿ ಅಂದಂತ್ರಿ. ಈಗ ಸರಿ. ಯಾಕಂದರೆ ದೇವರು ಎಲ್ಲ ಸೃಷ್ಟಿ ಮಾಡಿದ್ಮೇಲೆ ಪ್ರತಿದಿನ ಆ ಸೃಷ್ಟಿಯನ್ನು ನೋಡಿ ಇದು ಒಳ್ಳೆಯದು 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 ಅಂದ್ಕೊಂಡು ಬಂದಿದ್ದ. ಇಲ್ಲಿ ಸ್ತ್ರೀಯನ್ನು ಉಂಟು ಮಾಡಿದ ಮೇಲೆ ಆದಾಮನು ಈಗ ಸರಿ ಅಂದಾಗ ಸೃಷ್ಟಿಯ ಪರಿಪೂರ್ಣತೆ ಆಯಿತು. ಹಾಗಾದರೆ ಸ್ತ್ರೀ ದೇವರ ಸೃಷ್ಟಿಯನ್ನು ಪರಿಪೂರ್ಣ ಮಾಡಿದ್ದ ವ್ಯಕ್ತಿ, ವಿಶೇಷವಾದಂಥ ವ್ಯಕ್ತಿಯಾಗಿದ್ದಾಳೆ. ಆದ್ದರಿಂದ ಇಲ್ಲಿ ದೇವರು ನೋಡ್ರಿ, ಈ ಹವ್ವಳನ್ನು ಉಂಟು ಮಾಡಿದ್ದು ಯಾಕಂತ ಹೇಳಿದರೆ ಆಕೆಯನ್ನು ತನ್ನ ಉದ್ದೇಶಪೂರ್ವಕವಾಗಿ ಆತನು ಸೃಷ್ಟಿಸಿದ್ದಾನೆ. ಆಕೆ ತನ್ನಲ್ಲಿ ನೆಲೆಗೊಳ್ಳಬೇಕು, ತನ್ನ ಬೆಳಕನ್ನು ಪ್ರಚುರಪಡಿಸುವವಳಾಗಬೇಕು, ತನ್ನ ಅನ್ಯೋನ್ಯತೆಯಲ್ಲಿರಬೇಕು, ತನ್ನ ನಿತ್ಯತ್ವದ ಪರಲೋಕದ ಜ್ಞಾನವನ್ನು ಹೊಂದಬೇಕು. ಆಕೆ ಯಾವಾಗಲೂ ತನ್ನ ಪ್ರಸನ್ನತೆಯಲ್ಲಿ ಜೀವಿಸಬೇಕು. ಎಲ್ಲ ಸ್ತ್ರೀಯರಿಗೆ ಮೂಲ ತಾಯಿಯಾದಂಥ ಆಕೆ ಪ್ರಜ್ವಲಿಸುವಂಥ ಬೆಳಕಾಗಬೇಕೆಂಬುದಾಗಿ ದೇವರು ಅಪೇಕ್ಷೆ ಪಟ್ಟನು ಮತ್ತು ತನ್ನ ಆಳ್ವಿಕೆಯಲ್ಲಿ ಜೀವಿಸಬೇಕೆಂಬುದಾಗಿ ಆತನು ಬಯಸಿದಂತ. ಹೌದು ನೆನಪಿದೆ ನೋಡ್ರಿ, ಆಕೆಗೆ ಸಹಕಾರಿಣಿ, ಸರಿ ಬೀಳುವ ಸಹಕಾರಣಿ ಎಂಬುದಾಗಿ ದೇವರು ಉಂಟು ಮಾಡಿದಂಥ ಸ್ತ್ರೀ ಆಕೆ ಸ್ವತಂತ್ರಳೆಲ್ಲ. ನೋಡ್ರಿ, ಸರಿ ಬೀಳುವ ಸಹಕಾರಣಿ ಅಂದರೆ ಎಲ್ಲ ರೀತಿಯ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಂಥವಳು. ಗಂಡನಿಗೆ ಸರಿ ಬೀಳುವ ಹೆಂಡತಿ, ತಾಯಿಗೆ ಸರಿ ಬೀಳುವ ಮಗಳು, ಅತ್ತೆಗೆ ಸರಿ ಬೀಳುವ ಸೊಸೆ, ಹೀಗೆ ಕುಟುಂಬದಲ್ಲಿ ಸರಿ ಬೀಳುವ ಸಹಕಾರಿಣಿ, ಈ ಸರಿ ಬೀಳುವ ಸೊಸೆ, ಅತ್ತೆ, ಈಗ ಅನೇಕ ಪಾತ್ರಗಳನ್ನು ಸರಿ ಬೀಳುವಂತಹ ಸಹಕಾರಿಣಿಯಾಗಿ ಆಕೆಯನ್ನು
ಉಂಟು ಮಾಡಿದಂತ್ರಿ. ದೇವರ ಚಿತ್ತ ಏನೆಂಬುದಾಗಿ ಸ್ತ್ರೀ ಆಕೆ ಪರಲೋಕದ ಜ್ಞಾನ. ನೋಡ್ರಿ, ಲೋಕದ ರೀತಿಯಿಂದ ಸ್ತ್ರೀನ ಆಕೆ ಉಮನ್ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡುವುದಾದ್ರೆ ಅಲ್ಲಿ ಉಮನ್ನದೊಳಗೆ ನೋಡ್ರಿ 5 ಅಕ್ಷರ ಅದಾವ. WOMAN ಅಂತೇಳಿ ವುಮೆನ್ ಅಂದ್ರೆ ವೀಲ್ ಆಫ್ ದ ಫ್ಯಾಮಿಲಿ. ಆಕೆ ಕುಟುಂಬದ ಚಕ್ರವಾಗಿದ್ದಾಳೆ. ಇಲ್ಲಿ ದೇವರು ಕೂಡ ಆಕೆನ ನೀನು ಮೂಲ ಕುಟುಂಬ, ಆದಾಮ ಹವ್ವಳನ್ನ ನಾನು ಉದ್ದೇಶಪೂರ್ವಕವಾಗಿ ಮಧ್ಯದಲ್ಲಿ ನಾನು ಇದ್ದುಕೊಂಡು ನಿಮ್ಮ ಕುಟುಂಬವನ್ನು ಕಟ್ಟಿದ್ದೇನೆ. ನಿಮ್ಮ ಕುಟುಂಬ ಅದು ಪರಲೋಕ ಜ್ಞಾನದ ವಿಸ್ಡಮ್ ವುಮೆನ್, ವಿಸ್ಡಮ್ ವೀಲ್. ನೋಡ್ರಿ, ಆಕೆ ಪರಲೋಕದ ಜ್ಞಾನವಂತಳಾಗಬೇಕೆಂಬುದಾಗಿ ದೇವರು ಬಯಸಿದ. ಆತನ ಕುಟುಂಬದ ಒಂದು ಚಕ್ರ ಆಕೆ ಚುಕ್ಕಾಣಿ ಆಗಬೇಕೆಂಬುದಾಗಿ ಆತನು ಬಯಸಿದ. ಆದ್ದರಿಂದ ನೋಡ್ರಿ, ಇಲ್ಲಿ ದೇವರು ಆಕೆಗೆ ಸರ್ವ ಸಮೃದ್ಧಿಯನ್ನು ಕೊಟ್ಟಿದ್ದ. ನೋಡ್ರಿ, ನಮ್ಗೆಲ್ಲರಿಗೂ ಗೊತ್ತೈತಿ, ಆದಿಯಲ್ಲಿ ಉಂಟು ಮಾಡಿದಾಗ ಆದಾಮ ಹವ್ವಳರನ್ನ ಏಡೇನ್ ತೋಟದಲ್ಲಿ ಇಟ್ಟ. ಏಡೇನ್ ಉದ್ಯಾನವನ, ಸರ್ವ ಸಮೃದ್ಧಿ, ಎಲ್ಲ ಥರದಂಥ ಅನುಕೂಲತೆಗಳಲ್ಲಿ ಇದ್ದವು. ಅದನ್ನು ಕೊಡುವುದಕ್ಕಿಂತ ಮೊದಲು ಆತನು ಅವರನ್ನು ಆಶೀರ್ವದಿಸ್ತಾ ಇದ್ದಾನೆ. ನೋಡ್ರಿ, ಏನಂತ ಆಶೀರ್ವದಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಆತನ ಅವರಿಗೆ ಹೇಳ್ತಾ ಇದ್ದಾನೆ ನೋಡ್ರಿ, 1ನೇ ಅಧ್ಯಾಯ 28ನೇ ವಚನದೊಳಗೆ ದೇವರು ಅವರನ್ನು ನೀವು ಬಹು ಸಂತಾನವುಳ್ಳವರ ಹೆಚ್ಚಿರಿ. ನೋಡ್ರಿ, ಎಂಥ ಆಶೀರ್ವಾದ, ಹವ್ವಳಿಗೆ ಕೊಟ್ಟಂಥ ಆಶೀರ್ವಾದ. ನೀ ಮೂಲ ತಾಯಿ ನಿಜ, ಆದರೆ ನಿನ್ನ ಮೂಲಕ ಉಂಟಾಗುವಂಥ ಆ ಸಂತತಿ ಅದು ಹೆಚ್ಚಾಗಬೇಕು. ಅದೆಲ್ಲದಕ್ಕೂ ನೀನು ಮೂಲ ಕಿರೀಟ, ನೀನು ಅದರ ಕಿರೀಟವಾಗಬೇಕು. ನಿನ್ನನ್ನು ನನ್ನ ಅಂಗೈಗಳಲ್ಲಿ ಸುಂದರವಾದ ಕಿರೀಟವಾಗಿ ಇಟ್ಟುಕೊಂಡಿದ್ದೇನೆ. ನೀ ಸಾಧಾರಣ ವ್ಯಕ್ತಿಯಲ್ಲ, ನೀ ಅಮೂಲ್ಯಳು, ನೀನು ನನ್ನ ವಿಶೇಷ ಸೃಷ್ಟಿಯಾಗಿದ್ದಿ, ನೀನು ನನ್ನ ಅಧೀನದಲ್ಲಿರಬೇಕೆಂಬುದಾಗಿ ಆಕೆಯನ್ನು ಏನು ಮಾಡಿದ್ನಂತ್ರಿ, ಉಂಟು ಮಾಡಿದ್ನಂತ. ನೋಡ್ರಿ, ಅಲ್ಲಿ ಏನು ಹೇಳ್ತಾನ, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಳ್ಳಿರಿ ಮತ್ತು ಅದನ್ನು ವಶ ಮಾಡಿಕೊಳ್ಳಿರಿ. ಅದರ ಮೇಲೆಲ್ಲ ನಿಮ್ಮ ಕೈಯಾಗ ತಗೋರಿ, ಅದರ ಮೇಲೆ ನಿಮ್ಮ ಅಧಿಕಾರವನ್ನು ನೀವು ತಗೋರಿ. ನೋಡ್ರಿ, ಎಂಥ ಸರ್ವ ಸಮೃದ್ಧಿಯನ್ನು ದೇವರು ಕೊಟ್ಟು ಈ ಮೊದಲನೇ ಕುಟುಂಬ ಆದಾಮ ಹವ್ವರನ್ನ ಏದೇನು ತೋಟದಲ್ಲಿ ಇಟ್ಟ. ಆ ತೋಟದಲ್ಲಿ ಒಂದು ನದಿ ಹರಿತಾ ಇತ್ತಂತ, 4 ಶಾಖೆಗಳಿದ್ದವು. ಅದು ಬಂಗಾರವನ್ನು ಸುತ್ತುವಂತಹ ಶಾಖೆಗಳು, ಸರ್ವ ಸಮೃದ್ಧಿ ಎಲ್ಲವನ್ನು ಕೊಟ್ಟು ಹವ್ವಳನ್ನು ಆ ತೋಟದಲ್ಲಿ ಇಟ್ಟ. ಸ್ತ್ರೀಯರಿಗೆಲ್ಲ ಮೂಲ ತಾಯಿ, ನೀನು ಪರಲೋಕದ ಜ್ಞಾನವಂತೆ ಆಗಬೇಕು. ನೀನು ನನ್ನ ಬೆಳಕನ್ನು ಧರಿಸಿಕೊಂಡು ದೀಪಸ್ತಂಭದ ಮೇಲಿಟ್ಟಿರುವಂಥ ದೀಪದಂತೆ ನೀನು ಹೊಳಿಬೇಕನ್ನುವಂಥ ಉದ್ದೇಶದಿಂದ ದೇವರು ಆಕೆಯನ್ನು ಸೃಷ್ಟಿ ಮಾಡಿದ. ಆತ್ಮೀಕಳಾಗಿ ದೇವರ ಅಪೇಕ್ಷೆ, ಹವ್ವಳು ಆತ್ಮೀಕವಾಗಿ ಜೀವಿಸ್ಬೇಕಂತ ಹೇಳಿ ಆತನ ಅಪೇಕ್ಷೆ ಪಟ್ಟ. ಯಾಕಂದರೆ ಆಕೆಯಲ್ಲಿ ತನ್ನ ಸ್ವರೂಪವನ್ನಿಟ್ಟಿದ್ದ. ನೋಡ್ರಿ, ಅವರನ್ನು ನನ್ನ ಸ್ವರೂಪದಲ್ಲಿ ಉಂಟು ಮಾಡಿದೆನು. ಹವ್ವಳಲ್ಲಿ ದೇವರು ತನ್ನ ಸ್ವರೂಪವನ್ನು ನೋಡಲು ಅವನ ಅಪೇಕ್ಷೆ ಪಟ್ಟ. ಮತ್ತು ಆಕೆ ಯಾವಾಗಲೂ ತನ್ನ ಅನ್ಯೋನ್ಯತೆಯಲ್ಲಿದ್ದು ಪರಿಶುದ್ಧತೆಯಲ್ಲಿ ಜೀವಿಸಬೇಕೆಂದು ದೇವರು ಅಪೇಕ್ಷೆ ಪಟ್ಟ. ಮತ್ತು ಆತನೊಂದಿಗೆ ಜೀವಿಸಬೇಕು, ಆತನೊಂದಿಗೆ ಹೆಜ್ಜೆ ಹಾಕಬೇಕು, ಆತನಲ್ಲಿಯೇ ಇರಬೇಕು, ಆತನಲ್ಲಿ ನೆಲೆಸಬೇಕೆಂಬುದಾಗಿ ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ ಆತನು ಅಪೇಕ್ಷೆ ಪಟ್ಟ. ಮತ್ತು ದೇವರು ಹವ್ವಳಲ್ಲಿ ಅಪೇಕ್ಷೆ ಪಟ್ಟಿದ್ದು, ಆಕೆ ಯಾವಾಗಲೂ ತನ್ನ ಆಳ್ವಿಕೆಗೆ ಒಳಗಾಗಬೇಕು, ತನ್ನ ಆಳ್ವಿಕೆಯಲ್ಲಿ ಇರಬೇಕೆಂಬುದಾಗಿ ಆತನ ಅಪೇಕ್ಷೆ ಪಟ್ಟ. ಹೌದು ನೆನಪಿಗೆ, ಇಷ್ಟೆಲ್ಲ ಸರ್ವ ಸಮೃದ್ಧಿಯನ್ನು ಹವ್ವಳಿಗೆ ಕೊಟ್ಟಾಗ ಆಕೆ ಏನು ಮಾಡಿದಳು? ಈ ದಿವಸವೂ ಕೂಡ ನನ್ನ ದೇವರು ಸ್ತ್ರೀಯರಾದಂಥ ನಮಗೆ ಎಷ್ಟೆಲ್ಲ ಜವಾಬ್ದಾರಿಗಳನ್ನು ಕೊಟ್ಟಾಗ್ಯೂ ಎಷ್ಟೊಂದು ಸಮೃದ್ಧಿಯನ್ನು ಕೊಟ್ಟಿದ್ದಾನೆ. ನಾವು ನಮ್ಮ ಗ್ರಹಿಕೆಗೆ ಮೀರಿದ ಆಶೀರ್ವಾದಗಳನ್ನು ನಮಗೆ ಕೊಟ್ಟಾನೆ. ಅನೇಕ ವೇಳೆ ನಮಗೆ ಅದು ಬೇಕು ಇದು ಬೇಕಂತೇಳಿ ನಾವು ಬೇಡ್ತಿರ್ತೇವೆ. ತಿಳಿಯದೋಪಾದಿಯಲ್ಲಿ ದೇವರು ಅವುಗಳನ್ನು ನಮಗೆ ಒದಗಿಸುವ ಹಿರಿಯಾಗಿ, ಯೆಹೋವ ಹಿರಿಯಾಗಿ ಎಲ್ಲವನ್ನ ಒದಗಿಸಿಬಿಡ್ತಾನೆ. ನಾವೇನು ಮಾಡ್ತೇವೆ ಅಂದರೆ ಅದು ಕೊಡೋಕ್ಕಿಂತ ಮೊದಲು ಭಾಳ ದೇವರ ಅನ್ಯೋನ್ಯತೆಯಲ್ಲಿ ಇರ್ತೀವಿ. ಯಾವಾಗ ಎಲ್ಲ ಸಮೃದ್ಧಿ ನಮಗೆ ಬಂದುಬಿಡ್ತೈತೋ ಆಗ ಅನೇಕ ವೇಳೆ ಆತನ ಅನ್ಯೋನ್ಯತೆಯನ್ನು ಕಳೆದುಕೊಳ್ಳಲು ಸಾಧ್ಯ ಉಂಟು. ನೋಡ್ರಿ, ಇಲ್ಲಿ ದೇವರು ಅವರ ಅನ್ಯೋನ್ಯತೆ ಹೆಂಗಿತ್ತಂದ್ರೆ, ಪ್ರತಿದಿನ ಸಂಜೆ ತಂಗಾಳಿಯಲ್ಲಿ ಬಂದು ದೇವರು ಅವರೊಟ್ಟಿಗೆ ಏನು ಮಾಡ್ತಿದ್ನಂದ್ರೆ ಸಂಭಾಷಣೆ ಮಾಡ್ತಾ ಇದ್ದ, ಪ್ರತಿದಿನ ಸಂವಾದ ಮಾಡ್ತಾ ಇದ್ದ, ಅವರ ಅನ್ಯೋನ್ಯತೆಯಲ್ಲಿ ಅವರನ್ನು ಬೆಳೆಸ್ತಾ ಇದ್ದ ಅಂತ. ನೋಡ್ರಿ, ಅವರು ಪ್ರತಿದಿನ ಆತನ ಹವ್ವಳು ದೇವರ ಅನ್ಯೋನ್ಯತೆಯಲ್ಲಿ ಆನಂದಿಸ್ತಾ ಇದ್ದಳು ಎಂಬುದಾಗಿ ನಾವು ನೋಡ್ತೇವೆ. ಹೌದು, ನನಗೆ ಇಂಥ ಒಂದು ಅನ್ಯೋನ್ಯತೆ ಜೀವಿತ ಹವ್ವಳು ಜೀವಿಸುತ್ತಾ ಇರುವಾಗ
ಆಕೆ ಆತ್ಮೀಕ ಜೀವಿತ ಅದು ದೇವರಿಗೆ ಅಪೇಕ್ಷೆ ಉಳ್ಳಂಥ ಜೀವಿತ, ಸರ್ವರಿಗೂ ನಿತ್ಯ ಜೀವವನ್ನು ಹೊಂದುವಂಥ ಜೀವಿತ, ಹೊಂದಿಸುವಂಥ ಜೀವಿತ ಆಕೆದು ಆಗ್ಬೇಕೆಂದಾಗಿ ದೇವರು ಬಯಸಿದ. ನೋಡ್ರಿ, ತನ್ನ ಪ್ರಸನ್ನತೆಯನ್ನು ಆಕೆ ಇತರರಿಗೆ ತೋರಿಸಬೇಕೆಂಬುದಾಗಿ ಆತನು ಬಯಸಿದ. ಆದರೆ ದೇವರ ಚಿತ್ತವನ್ನು ವಿರೋಧಿಸುವುದೇ ಸೈತಾನನ ಕೆಲಸ. ನೋಡ್ರಿ, ಎಲ್ಲಿಯವರೆಗೆ ನಾವು ಕರ್ತನನ್ನು ಅಂಟಿಕೊಂಡಿರ್ತೇವೋ ಅಲ್ಲಿವರೆಗೆ ನಮ್ಮ ಜೀವ ಸಮೃದ್ಧಿಯಾಗಿರ್ತೈತ್ರಿ. ಯಾಕಂದರೆ ದೇವರು ತನ್ನ ಮಕ್ಕಳನ್ನು ಕೊರತೆಯಲ್ಲಿ ಇರ್ಲಿಕ್ಕೆ ಎಂದಿಗೂ ಬಿಡುವುದಿಲ್ಲ. ಯೋಹಾನ 10 ವಚನದಾಗಿತ್ತು, ನಾನಾದರೂ ಅವುಗಳಿಗೆ ಜೀವ ಇರಬೇಕಂತಲೂ ಆ ಜೀವ ಸಮೃದ್ಧಿಯಾಗಿರ್ಬೇಕಂತಲೂ ಬಂದೆನು. ತನ್ನ ಮಕ್ಕಳಿಗೆ ಯಾವಾಗಲೂ ಸಮೃದ್ಧಿ, ಯಾವಾಗ ನಾವು ಆತನೊಂದಿಗೆ ಜೀವಿಸುವಾಗ ಆ ಸಮೃದ್ಧಿಯನ್ನು ನಾವು ಅನುಭವಿಸ್ತೇವೆ. ಯಾಕಂದರೆ ಕೀರ್ತನೆ 34 ವಚನ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದ ಹಸಿದಾವು, ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಅವ್ರ ನಂತರ ಇಂಥ ಸಮೃದ್ಧಿಯಲ್ಲಿ ಜೀವಿಸುತ್ತಿರುವಂಥ ಹವ್ವಳನ್ನು ಸೈತಾನನು ಭೇಟಿ ಆಗ್ತಾ ಇದ್ದಾನ್ರಿ. ಸೈತಾನನ ಪ್ರವೇಶ ಅಲ್ಲಿ ಆಗ್ತಾ ಇದೆ. ನೋಡ್ರಿ, ದೇವರು ಸ್ತ್ರೀಯರನ್ನ ತನ್ನ ಸ್ವರೂಪವಾಗಿಟ್ಟು ಸ್ತ್ರೀಯಾಗಿ ಸೃಷ್ಟಿಸಿ, ಈ ದಿವಸ ಸ್ತ್ರೀಯಾಗಿ ಸೃಷ್ಟಿಸಿದ್ದಕ್ಕಾಗಿ ನಾವು ಹೆಮ್ಮೆ ಪಡಬೇಕಾಗಿತ್ತು. ದೇವರೇ, ನನ್ನನ್ನು ಸ್ತ್ರೀಯಾಗಿ ಸೃಷ್ಟಿಸಿದ್ದೀನಿ, ನಿನಗೆ ಸ್ತೋತ್ರ. ಯಾಕಂದರೆ ನನಗೆ ಸಹಕಾರಿಣಿಯಾಗಿ ಅನೇಕ ಪಾತ್ರಗಳನ್ನು ವಹಿಸಿ ನಿನ್ನನ್ನು ಮಹಿಮೆ ಪಡಿಸುವಂಥ ಸಾಧನ ಆಗಿ ನನ್ನನ್ನು ಮಾಡಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು, ನನ್ನ ಸ್ತ್ರೀ ಒಂದು ಪ್ರೇರಣಾ ಶಕ್ತಿ ರೀ. ಆಕೆ ಬಿದ್ದವರನ್ನು ಎತ್ತುವಂಥ ಕಾರ್ಯ ಮಾಡುವುದಕ್ಕಾಗಿ ಮತ್ತು ಕತ್ತಲೆಯಲ್ಲಿರುವವರನ್ನು ಬೆಳಕಿಗೆ ತರುವಂಥ ಕಾರ್ಯ, ರಾಯಭಾರಿಯ ಕಾರ್ಯ, ಸುವಾರ್ತೆ ಸಾರುವ ಕಾರ್ಯ, ನಂಬಿಕೆಯಲ್ಲಿ ಚಲಿಸಿ ಇತರರನ್ನು ದೇವರ ಬಳಿಗೆ ತರುವಂಥ ಕಾರ್ಯ ಮಾಡುವ ಶಕ್ತಿ ಸ್ತ್ರೀಗೈತೆ. ಇದಕ್ಕೆ ಉದಾಹರಣೆಯಾಗಿ ನಾವು ಮದರ್ ತೆರೆಸೆಯನ್ನು ನೋಡ್ತೇವೆ. ಆಕೆ ಅನ್ಯ ದೇಶದಿಂದ, ಪರದೇಶದಿಂದ ಮಿಷನರಿಯಾಗಿ ಬಂದು ಅನೇಕರನ್ನು ಉಪಚರಿಸಿ ಅವರಲ್ಲಿ ಕ್ರಿಸ್ತನನ್ನು ಕಂಡು ಕರ್ತನಲ್ಲಿ ಪ್ರೇರೆ ದೇವರಿಗೆ ಮಹಿಮೆಯನ್ನು ತಂದಳೆಂಬುದಾಗಿ ನಾವು ನೋಡ್ತೇವೆ. ಇದು ನೋಡ್ರಿ, ಈ ದಿವಸ ದೇವರೊಟ್ಟಿಗೆ ಜೀವಿಸುವಾಗ ದೇವರ ಸರ್ವಶಕ್ತತೆಯನ್ನು ನಾನು ತಿಳಿದುಕೊಂಡು ಅದರಲ್ಲಿ ಸ್ಥಿರವಾಗಿ ನಿಲ್ಬೇಕಂತ. ಇಲ್ಲಿ ನಾವು ಯಾವಾಗ ದೇವರಲ್ಲಿ ಬೇರೂರಿರ್ತೇವೋ ಅವಾಗ ನಮ್ಮ ಸೈತಾನ ನಮ್ಮ ಸಮೀಪಕ್ಕೆ ಬರುವುದಿಲ್ಲರಿ. ಅದನ್ನು ನಮ್ಮ ಬೇರು, ನಮ್ಮ ನಂಬಿಕೆಯ ಬೇರು ಆಳವಾಗಿರುವಾಗ ಯಾವ ಲೋಕದ ಬಿರುಗಾಳಿ ನಮ್ಮನ್ನು ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ್ರಿ. ಹೌದು ನನ್ನ ಪ್ರೇರೆ, ನಾವು ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದ ಕ್ರಿಸ್ತನನ್ನು ಆರಾಧಿಸುವಂಥ ಜೀವಿತಕ್ಕಿರ್ಬೇಕು. ಇಂಥ ಜೀವಿತವನ್ನು ದೇವರು ಹವ್ವಳಿಗೆ ಕೊಟ್ಟಿದ್ದ. ಅನ್ಯೋನ್ಯತೆಯಲ್ಲಿ ಇದ್ಲು, ಎಲ್ಲ ಇದ್ಲು. ಆದರೆ ಆಕೆಯ ಆಳ್ವಿಕೆ, ಆಕೆಯ ಅಧೀನತೆ ದೇವರಲ್ಲಿ ಇರಲಿಲ್ಲ. ನೋಡ್ರಿ, ಅಲ್ಲಿ ಸೈತಾನನ್ ಬರ್ತಾ ಇದ್ದಾನೆ. ಯಾರು? ಸರ್ಪ, ಸೈತಾನನೋಪಾದಿಯಲ್ಲಿ ಮೊದಲನೇದಾಗಿ ದೇವರ ಹವ್ವಳು, ನಾನು ದೇವರ ವಿಶೇಷವಾದ ಸೃಷ್ಟಿ, ನನ್ನ ಕುಟುಂಬಕ್ಕೆ ನಾನು ಒಂದು ಚಕ್ರವಾಗಿದ್ದೇನೆ, ಪರಲೋಕದ ಜ್ಞಾನವಾಗಿದ್ದೇನೆ, ನಾನು ಯಜಮಾನತೆಯಾಗಿದ್ದೇನೆ, ಕ್ರಿಸ್ತನ ಅಧೀನದಲ್ಲಿ ಇರಬೇಕಾದವಳಾಗಿದ್ದೇನೆ ಎಂಬುದನ್ನು ಮರೆತು ಬಿಟ್ಟು ನೋಡ್ರಿ, ಆ ಎರಡನೇದಾಗಿ ಸೈತಾನನ ಅಲ್ಲಿ ಬಂದು ಏನವ್ವ ಅಂತಂದು ಕರೆಯುವಾಗ ಆಕೆ, ಇದು ನನ್ನ ಯಜಮಾನನ ಸ್ವರ ಅಲ್ಲ, ಇದು ಬೇರೆ ಸ್ವರ ಅಂತ ಗುರುತಿಸಬೇಕಾಗಿತ್ತು. ನನ್ನ ಪ್ರೇರೆ ಆಕೆ ಪರಲೋಕದ ಸ್ವರವನ್ನು ಮರೆತು ಭೂಲೋಕದ ಸ್ವರಕ್ಕೆ ಕಿವಿಗೊಟ್ಟಳು. ಕರ್ತನ ನನ್ನ ಪ್ರೇರೆ ಡಿಸ್ಸೊಬೆ, ಅವಿಧೇಯಳಾದಳು. ದೇವರ ಸ್ವರಕ್ಕೆ ಅವಿಧೇಯಳಾದಳು ಸ್ತ್ರೀ. ಆಕೆ ವಿಧೇಯಳಾಗಬೇಕು. ದೇವರ ವಾಕ್ಯಕ್ಕೆ ಅಧೀನಳಾಗಿ ವಿಧೇಯಳಾಗಿ ಜೀವಿಸುವಾಗ ದೇವರ ಹಸ್ತ ಆಕೆ ಮೇಲೆ ಯಾವಾಗಲೂ ಇರ್ತೈತಿ. ಇಲ್ಲಿ ನೋಡ್ರಿ, ಹವ್ವಳು ಆಕೆ ದೇವರ ಸ್ವರವನ್ನು ಮರೆತು ಸೈತಾನನ ಲೋಕದ ಸ್ವರಕ್ಕೆ ಆಕೆ ಕಿವಿಗೊಟ್ಟು. ಕರ್ತನಲ್ಲಿ ಅಂತೀವಿ, ಯಾವಾಗ ಇದು ಬರ್ತೈತಂದರೆ ದೇವರ ಅಧೀನದಲ್ಲಿ, ದೇವರ ಆಳ್ವಿಕೆಯಲ್ಲಿ, ದೇವರ ಜ್ಞಾನದಲ್ಲಿ, ದೇವರ ಕೈಯಲ್ಲಿ ನಾನಿರುವಾಗ, ಆತನ ಅದ್ಭುತ ಸೃಷ್ಟಿಯಾಗಿ ನಾನು ಆತನ ಮಗನಾಗಿರ್ತೇನೆ. ಯಾವಾಗ ನಾವು ಆತನ ಆಳ್ವಿಕೆಯಿಂದ ಹೊರಗೆ ಬರ್ತೇವೋ, ನಾವು ಆತನ ಸ್ವರಕ್ಕೆ ಅವಿಧೇಯರಾಗ್ತವೋ, ವಿಧೇಯತೆ ಜೀವಿತ ನಮ್ದು ಹೋಗ್ತೈತ್ರಿ. ಇಲ್ಲಿ ನೋಡ್ರಿ, ಏನವ್ವ ಅಂದ್ಕೊಳ್ಳೆ ಆಕೆ ಅಜಾಗ್ರತಳಾಗ್ಬಿಟ್ಲು ರೀ, ಮೋಸ ಹೋಗಿಬಿಟ್ಲು. ಆ ಸ್ವರಕ್ಕೆ ಮೋಸ ಹೋಗ್ಬಿಟ್ಲಕ್ಕೆ. ದೇವರ ಸ್ವರನೆಂದು ಗುರುತಿಸದೆ ಆಕೆ ಏನು ಮಾಡಿದ್ಲು? ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡ್ರು. ಕರ್ತನ ಸ್ತ್ರೀಯರಾದ ನಾವು ವಿಧೇಯತೆಯನ್ನು ಧರಿಸಿಕೊಳ್ಬೇಕ್ರಿ. ಇಲ್ಲಿ ಹವ್ವಳ ಜೀವಿತವನ್ನು ನೋಡುವುದಾದರೆ
ಆಕೆ ದೇವರ ಚಿತ್ತಕ್ಕೆ, ದೇವರ ವಾಕ್ಯಕ್ಕೆ, ದೇವರ ನಿಯಮಗಳಿಗೆ, ದೇವರ ಮಾತಿಗೆ ಆಕೆ ಅವಿಧೇಳಾದರು. ಸ್ತ್ರೀಯರಾದಂಥ ನಾವು ನಮಗೆ ಕೊಟ್ಟಿರುವ ವಿಶೇಷವಾದ ಪಾತ್ರಗಳನ್ನು ನಾವು ನಿರ್ವಹಿಸಿ ಆತನಿಗೆ ಮಹಿಮೆ ತರುವವರಾಗಬೇಕಾದ್ರೆ ಮೊದಲೇದಾಗಿ ನಾವು ದೇವರಿಗೆ ವಿಧೇಯರಾಗಬೇಕು. ದೇವರ ವಾಕ್ಯಕ್ಕೆ ದೇವರ ಮಾತಿಗೆ ವಿಧೇಯರಾಗಬೇಕ್ರಿ. ಯಾವ ಕಾರಣಕ್ಕೂ ನಾವು ಸ್ವಬುದ್ಧಿಯನ್ನು ಮಾಡಬಾರ್ದು. ಯಾಕಂದರೆ ಜ್ಞಾನೋಕ್ತಿ 3:5 ಹೇಳ್ತದೆ, ನೀನು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು, ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನೆಂಬುದಾಗಿ ವಾಕ್ಯ ಹೇಳ್ತೈತಿ. ಹೌದು ನನ್ನ ಪ್ರಿಯರೇ, ಹಾಗಾದರೆ ನಾವು ಎಷ್ಟು ಆತನಲ್ಲಿ ವಿಧೇಯರಾಗಿ ಜೀವಿಸ್ಬೇಕ್ರಿ, ಎಷ್ಟು ನೆಲೆಯಾಗಿ ನಾವು ನಿಲ್ಬೇಕ್ರಿ, ನಾವು ಸ್ಥಿರವಾಗಿ ನಿಲ್ಬೇಕು. ಯಾಕಂದರೆ ಎಷ್ಟೋ ವೇಳೆ ನಾವು ವಿಧೇಯರಾಗಿ ಸ್ಥಿರವಾಗಿ ನಿಂತಾಗಲೂ ಕೂಡ ಸೈತಾನನು ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ನಮ್ಮನ್ನು ಅಲಗಾಡಿಸಿ ಒಂದೇ ನಿಮಿಷದಲ್ಲಿ ನಮ್ಮನ್ನು ಬೀಳಿಸುವವನಾಗಿದ್ದಾನೆ. ಆದ್ದರಿಂದ 1 ಕೊರಿಂಥ 10:12 ಹೇಳ್ತೈತಿ, ನಿಂತಿದ್ದೇನೆಂದು ಎಣಿಸುವವನು ಬೀಳದಂತೆ ಎಚ್ಚರವಾಗಿರು. ನೋಡ್ರಿ, ಸೈತಾನ ಹೆಚ್ಚಿಗೆ ಶೋಧನೆ ತರೋದು ಸ್ತ್ರೀಯರಿಗೆ. ಯಾಕೆಂದರೆ ಸ್ತ್ರೀಯರ ಅವರು ಬಹಳ ಚಂಚಲರಾಗಿದ್ದಾರೆ ಎಂಬುದು ಆತನಿಗೆ ಗೊತ್ತು. ಆದ್ದರಿಂದ ಆತನು ಅಜಾಗೃತರಾಗಿರುವವರನ್ನೇ ಆತನು ಮುಟ್ಟುತ್ತಾನಂತೇಳಿ. ಇಲ್ಲಿ ಹವ್ವಳನ್ನು ಮುಟ್ಟಿದ. ನೋಡ್ರಿ, ಆದಾಮನೊಟ್ಟಿಗೆ ಹವ್ವಳಿದ್ದಾಗಲೇ ದೇವರು ಹೇಳಿದ್ರು, ನೀವು ಈ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಆತನಿಗೆ. ಆದರೆ ನೋಡ್ರಿ, ಆಕೆ ಆ ಮಾತನ್ನು ಮರೆತು ಅದಕ್ಕೆ ವಿಧೇಯಳಾಗದೆ ಇಲ್ಲಿ ಅವಿಧೇಯಳಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಹೌದು ನನ್ನ ಪ್ರಿಯರೇ, ನಾವು ಅಜಾಗೃತರಾಗುವುದಾದರೆ ಒಂದೇ ಕ್ಷಣದಲ್ಲಿ ಮೋಸ ಹೋಗ್ತೇವೆ ನನ್ನ ಪ್ರಿಯರೇ. ನೋಡ್ರಿ, ದೇವರು ವಿಧೇಯತೆಗೆ ಮೆಚ್ತಾನ್ರಿ. ನಮ್ಮ ವಾಕ್ಯದೊಳಗೆ ನೋಡ್ತೇವೆ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಯಾಗಾದಿಗಳಿಗೆ ಮೆಚ್ಚುವುದಿಲ್ಲ. ನಾ ಬೇರೆ ಏನಾರು ದೇವರಿಗೆ ಆ ಕಾಣಿಕೆ ಕೊಡ್ತೇನೆ, ಅದನ್ನು ಕೊಡ್ತೇನೆ, ನೋ, ನೀ ನನಗೆ ಮದುವೆ ವಿಧೇಯ. ಸ್ತ್ರೀಯೇ, ನಿನಗೆ ಕೊಟ್ಟಿರುವ ಜವಾಬ್ದಾರಿಯಲ್ಲಿ ನೀನು ನನಗೆ ವಿಧೇಯ, ನನ್ನ ಮಾತಿಗೆ ವಿಧೇಯ. ನೀನು ಲೋಕದ ಸ್ವರಕ್ಕೆ ಕಿವಿ ಕೊಡಬೇಡ, ನನ್ನ ಸ್ವರಕ್ಕೆ ನೀ ಕಿವಿ ಕೊಡ್ಬೇಕು. ಹೌದು ನನ್ನ ಪ್ರಿಯರೇ, ಈ ದಿವಸ ನಾವು ಯಾವ ಸ್ವರಕ್ಕೆ ಕಿವಿ ಕೊಡಕತ್ತೀವ್ರಿ? ಇಲ್ಲ, ಹವಳು ಸರ್ಪದ ಸ್ವರಕ್ಕೆ ಏನವ್ವ ದೇವ್ರು ನಿಮ್ಗೆ ಹಿಂಗೆ ಹೇಳ್ಯಾನೇನೋ, ಈ ಮರದ ಹಣ್ಣು ತಿನ್ನಬಾರ್ದು ಅಂತ ಹೇಳ್ಯಾನೇನೋ, ತಿಂದ್ರೆ ಸತ್ತ ಹೋಗ್ತೀರಂತಂದಿರೇನೋ ಅಂತ ದೇವರು ಕೇಳುವಾಗ ಸೈತಾನನು 1 ಪೇತ್ರ 5 ಗರ್ಜಿಸುವ ಸಿಂಹದಂತೆ ಆಕೆ ಮೇಲೆ ಎರಗಿಬಿಟ್ಟ. ಆಕೆ ಮರಳಾಗಿ ಬಿಟ್ಟು ದೇವರ ಸ್ವರವನ್ನು ಬಿಟ್ಟು ಅವಿಧೇಯಳಾಗಿ ಸೈತಾನನ ಸ್ವರಕ್ಕೆ ಹೋಗಿ. ಕರ್ತನ ಈ ದಿವಸ ನಾವುಗಳೇನು ಹೇಳ್ಬೇಕಂದ್ರೆ, ಸೈತಾನನಿಗೆ ನೀನು ನನ್ನ ಮನೆಯಲ್ಲ, ನನ್ನ ಮನೆ ಕರ್ತನ ಮನೆ, ನಿನಗೆ ನಿವಾಸ ಸ್ಥಾನ ಆಗಲಿಕ್ಕೆ ನಾನು ಬಿಡುವುದಿಲ್ಲ. ಯಾಕಂದರೆ 1 ಕೊರಿಂಥ 3:16 ಹೇಳ್ತೈತೆ, ನೀವು ದೇವರ ಆಲಯವಾಗಿದ್ದೀರಿ, ಅಲ್ಲಿ ದೇವರಾತ್ಮನೂ ವಾಸ ಮಾಡ್ತಾ ಇದ್ದಾನೆ. ಹೌದು, ನಾವು ಅವಿಧೇಯರಾಗುವುದಾದರೆ ದೇವರ ಆತ್ಮನಿಗೆ ನಾವು ವಂಚಿಸುವವರಾಗಿದ್ದೇವೆ, ನಾವು ದೇವರನ್ನು ನೋಯಿಸುವವರಾಗಿದ್ದೇವೆ, ದೇವರಿಗೆ ಅಗೌರವವನ್ನು ತರುವಂಥವರಾಗಿದ್ದೇವೆ. ಹೌದು ನನ್ನ ಇಲ್ಲಿ ನೋಡ್ರಿ, ಹವ್ವಳು ಆ ಲೋಕದ ಸ್ವರಕ್ಕೆ ಕಿವಿಕೊಟ್ಟರು. ನೋಡ್ರಿ, ದೇವರು ವಿಶೇಷವಾದ ಸೃಷ್ಟಿಯಾದಂಥ ಆಕೆ ಇಲ್ಲಿ ಸೈತಾನನ ಸ್ವರಕ್ಕೆ, ಆ ಸರ್ಪದ ಸ್ವರಕ್ಕೆ ಕಿವಿಗೊಟ್ಟರು. ನೋಡ್ರಿ, ದೇವರು ಮಕ್ಕಳು ಆತನ ಸ್ವರವನ್ನು ಆಲಿಸ್ತಾರೆಂಬುದಾಗಿ ದೇವರು ನಂಬಿಕೆ ಇಟ್ಟಾನ. ಯೋಹಾನ 10:10 ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಯಾರು ಆತನಲ್ಲಿ ವಿಧೇಯರಾಗಿರ್ತಾರೋ, ವಾಕ್ಯಕ್ಕೆ ವಿಧೇಯರಾಗಿರ್ತಾರೋ, ವಾಕ್ಯ ಬೆಳಕಿನಲ್ಲಿ ನಡೀತಾರೋ ಅವರಲ್ಲಿ ಕರ್ತನ ಸ್ವರ ಅದು ಅಚಲವಾಗಿರ್ತದೆ ಮತ್ತು ಆತನ ಸ್ವರಕ್ಕೆ ಮಾತ್ರ ಅವರು ಕಿವಿಗೊಡುವವರಾಗಿರ್ತಾರೆ. ಇಲ್ಲಿ ನೋಡ್ರಿ, ಆಕೆ ಸ್ಥಿರವಾಗಿರಲಿಲ್ಲ, ವಿಧೇಯಳಾಗಿರಲಿಲ್ಲ, ವಾಕ್ಯದಲ್ಲಿ ನೆಲೆಸಿರಲಿಲ್ಲ. ಆದ್ದರಿಂದ ಸೈತಾನನ ಮಾತಿಗೆ ಆಕೆ ಕಿವಿಗೊಟ್ಟಳು, ಸರ್ಪದ ಮಾತಿಗೆ ಆಕೆ ಮಾರು ಹೋದ್ಲು. ನೋಡ್ರಿ, ದೇವರ ವಾಕ್ಯ ನಮ್ಗೆ ಸ್ತ್ರೀಯರಾದ ನಮಗೆ ಹೇಳ್ತೈತಿ, ಸ್ತ್ರೀಯರೇ, ನಿಮ್ಮನ್ನು ನಾನು ದೀಪಸ್ತಂಭದ ಮೇಲಿಟ್ಟಿರುವಂಥ ಬೆಳಕಾಗಿ ನಿಮ್ಮ ಕುಟುಂಬಕ್ಕಾಗಿ ನಾನು ಇಟ್ಟೇನೆ. ನನ್ನ ಬೆಳಕನ್ನು ನೀವು ಕುಟುಂಬಕ್ಕೆ ತೋರಿಸಬೇಕು. ನಿಮ್ಮನ್ನು ವಿಶೇಷವಾದ ಸೃಷ್ಟಿಯಾಗಿ ಇಟ್ಟಿದ್ದೇನೆ, ನನ್ನ ಒಂದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ. 2ನೇದಾಗಿ, ನೀವು ನನಗೆ ವಿಧೇಯರಾಗಿ ನನ್ನ ಬೆಳಕನ್ನು ಇತರರಿಗೆ ತೋರಿಸುವವರಾಗಬೇಕು. ಯಾಕಂದರೆ ನಿಮಗಿಂತ ಶೋಧನೆಗಳು ಭಾಳ ಬರ್ತಾವು. ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಕೂಡ ಜಯಿಸಬೇಕು. ನೋಡ್ರಿ, ಮತ್ತಾಯ 10:16 ಹೇಳ್ತೈತಿ, ನೀವು ಸರ್ಪಗಳಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರಬೇಕೆಂಬುದಾಗಿ. ಹೌದು, ಇಲ್ಲಿ ಸರ್ಪ ಬಂದು ಆಕೆಗೆ ವಂಚಿಸುವಾಗ ಆ ಶೋಧನೆಯನ್ನು ಆಕೆ ಜಯಿಸಬೇಕಾಗಿತ್ತು. ಇಲ್ಲ, ನಮ್ಮ ದೇವರು ನಮಗೆ ಹಾಗೆ ಹೇಳಿಲ್ಲ, ಎಲ್ಲ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ
ಇದು ಒಂದೇ ಗಿಡದ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳೋಣಂತ ಆಕೆ ಹೇಳ್ಬೋದಾಗಿತ್ತು. ಆದ್ರೆ ಆಕೆಲಿ ಹೇಳಿಲ್ರಿ. ಆಕೆ ಹೇಳಿಲ್ಲ. ಆಕೆ ತಂದೊಂದು ಮಾತು ಕೂಡಿಸಿದ್ಲು ರೀ. ಅದಕ್ಕೇನಂತಂದ್ರೆ ತಿನ್ನಲೂ ಬಾರದು ಮುಟ್ಟಲೂ ಬಾರದು ಎಂಬುದಾಗಿ ಆಕೆ ಹೇಳಿದ್ಲು. ಹೌದು ನನ್ನ ಪ್ರಿಯರೇ, ಆಕೆ ತನ್ನ ಮಾತನ್ನು ಕೂಡ ಅಲ್ಲಿ ಸೇರಿಸಿ ಅವಿದೇಳಾಗಿ ಆಕೆ ಹೇಳ್ತಾ ಇದ್ದಾಳೆ. ಹೌದು ನನ್ನ ಪ್ರಿಯರೇ, ದೇವರ ಮಾತನ್ನು ಸುಳ್ಳನ್ನು ಕುಡಿಸ್ತಾ ಇದ್ದಾಳೆ. ಸುಳ್ಳನ್ನು ಹೇಳುವವರು ದೇವರ ಚಿತ್ತವನ್ನು ಅಲ್ಲಗಳೆಯುವವರು, ಅವರು ಸೈತಾನನ ಮಕ್ಕಳೆಂಬುದಾಗಿ ದೇವರ ವಾಕ್ಯ ಇಲ್ಲಿ ನಮಗೆ ಹವ್ವಳು ನೋಡ್ರಿ. ದೇವರ ವಿಶೇಷವಾದ ಸೃಷ್ಟಿಯಾಗಿದ್ದರೂ ಕೂಡ ಅವಿಧೇಯಳಾಗುವುದರ ಮೂಲಕ ದೇವರ ನಾಮವನ್ನು ಅಪಮಾನ ಮಾಡಿದಳೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೋಡಿ, ದೇವರ ವಾಕ್ಯ ನಾವು ಅದಕ್ಕೆ ಯಾವ ಮಾತುಗಳನ್ನು ಕೂಡಿಸುವಂಥ ಅವಶ್ಯಕತೆ ಇಲ್ಲರಿ. ದೇವರ ಮಾತನ್ನು ಇದ್ದದ್ದನ್ನು ಇದ್ದಂತೆ ಹೇಳ್ಬೇಕಂತ್ರಿ. ಮತ್ತಾಯ 5:37 ಹೇಳ್ತೈತಿ, ನಿಮ್ಮ ಮಾತು ಹೌದಾದರೆ ಹೌದನ್ರಿ, ಅಲ್ಲಾದರೆ ಅಲ್ಲನ್ರಿ. ನಿಮ್ಮ ವಿವೇಕವನ್ನು ಅಲ್ಲೇ ನೀವು ಪ್ರದರ್ಶಿಸಬೇಡ್ರಿ. ಹೌದು, ನಮ್ಮ ಕುಟುಂಬದಲ್ಲಿ ಅನೇಕ ಸಂದರ್ಭಗಳು ಇಂಥವು ಬರ್ತಾವ್ರಿ. ನಾವು ನಮ್ಮ ಹೆಂಡತಿಯ ಪಾತ್ರ, ತಾಯಿಯ ಪಾತ್ರ, ಅತ್ತೆಯ ಪಾತ್ರ, ಯಾವುದೇ ಪಾತ್ರಗಳು ಮಾಡುವಾಗ ಅನೇಕ ಒಳ್ಳೆಯ ಇಂಥ ಶೋಧನೆಗಳು ಬಂದಾಗ ನಾವು ಒಂದೇ ಕ್ಷಣದಲ್ಲಿ ನಮ್ಮ ಮಾತುಗಳನ್ನು ಬದಲಾಯಿಸುವವರಾಗಿದ್ದೇವೆ. ನಮ್ಮದು ಅದಕ್ಕೆ ಕೂಡಿಸಿ ಹೇಳಿಬಿಡುವವರಾಗಿದ್ದೇವೆ, ಸುಳ್ಳನ್ನು ಹೇಳಿಬಿಡುವವರಾಗಿದ್ದೇವೆ. ಆದರೆ ಇಲ್ಲಿ ಹವ್ವಳ ಮೂಲಕ ದೇವರ ವಾಕ್ಯ ನಮಗೆ ಹೇಳ್ತದೆ, ನೀನು ಸ್ತ್ರೀಯಾಗಿದ್ದಿ, ನೀನು ಸತ್ಯವನ್ನೇ ನುಡಿಬೇಕು. ನೀನು ಸತ್ಯವಂತನ ಮಗಳು, ನೀನು ಸುಳ್ಳಾದಂಥ ಸೈತಾನನ ಮಗಳಲ್ಲ, ನೀನು ಸತ್ಯವನ್ನೇ ನುಡಿಬೇಕೆಂಬುದಾಗಿ ದೇವರು ನಮಗೆ ಹೇಳ್ತಾರೆ. ಯಾಕಂದರೆ ಈ ಸುಳ್ಳು ನಮ್ಮನ್ನು ನಾಶನಕ್ಕೆ ನಡೆಸ್ತೈತ್ರಿ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಾಗ ಅಲ್ಲಿ ಅನನೀಯ ಸಫೈರಳ ಜೀವಿತವನ್ನು ನಾವು ನೋಡ್ತೇವೆ. ಅಲ್ಲಿ ಅಪೊಸ್ತಲರಿಗೆ ಸೇವೆಗಾಗಿ ಹಣವನ್ನು ಕೊಡುವಾಗ ಅವರು ತಮ್ಮ ಭೂಮಿಯನ್ನು ಮಾರಿ ಹಣವನ್ನು ತೆಗೆದುಕೊಂಡು ಬಂದ ಮೇಲೆ ಇಬ್ಬರು ಗಂಡ ಹೆಂಡತಿ ಕುಂತು ಸ್ವಲ್ಪ ಇದರಲ್ಲಿ ಬಚ್ಚಿಡೋಣ, ಸ್ವಲ್ಪ ಹಣವನ್ನು ಬಚ್ಚಿಟ್ಟು ಉಳಿದದ್ದನ್ನು ತಗೊಂಡು ಅಪೊಸ್ತಲರ ಪಾದದ ಕಡೆ ತಂದವರು ಇಟ್ಟರಂತೆ. ಅಪೊಸ್ತಲರು ಕೇಳಿದ್ರು, ಇಷ್ಟ ಹಣಕ್ಕೆ ನೀವು ಮಾರಿದ್ರ ಅಂತೇಳಿ. ಅವರು ಸುಳ್ಳು ಹೇಳಿದ್ರಿ. ಸಫೈರಳು ಮೊದಲು ಸುಳ್ಳು ಹೇಳಿದ್ರು. ಇಲ್ಲ, ಮೊದಲು ಗಂಡ ಬಂದ, ಈ ಸುಳ್ಳು ಇಷ್ಟೇ ಹಣಕ್ಕೆ ಮಾರಿದ್ರಿ ಅಂದಾಗ ಹೌದಂತ ಸುಳ್ಳು ಹೇಳಿದ. ತಕ್ಷಣ ಅಪೊಸ್ತಲರ ಮುಂದೆ ಆತನ ಬಿದ್ದು ಸತ್ತು ಹೋದನು. ಸಫೈರಳು ಬಂದ್ಲು, ಆಕೆಗೂ ಗೊತ್ತಿಲ್ಲ. ಆಕೆ ಬಂದು ಇದೇ ಸುಳ್ಳನ್ನು ಹೇಳಿದಳು. ಒಂದೇ ಕ್ಷಣದಲ್ಲಿ ಆಕೆ ಮರಣ ಹೊಂದಿದಳು. ಹೌದು ನನ್ನ ಸುಳ್ಳು ನಮ್ಮನ್ನು ಮರಣಕ್ಕೆ ನಡೆಸ್ತದೆ. ಆದ್ದರಿಂದ ಸ್ತ್ರೀಯರಾದಂಥ ನಾವು ತಪ್ಪಿನೂ ಸುಳ್ಳು ಹೇಳ್ಬಾರ್ದ್ರಿ. ಅನೇಕ ವೇಳೆ ನಾವೆಂತ ಒಂದು ಸುಳ್ಳು ಹೇಳಿ ಕಲ್ಯಾಣ ಕಟ್ಟಬೇಕು, 10 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕು, ಹಂಗೆ ಹೇಳ್ಬೇಕು, ಹಿಂಗೆ ಇಲ್ಲ. ನೀವು ಸುಳ್ಳುಗಾರನ ಮಕ್ಕಳಲ್ಲ, ಸತ್ಯವಂತನ ಮಕ್ಕಳು. ನಿನ್ನ ಜೀವ ಹೋದರೂ ಚಿಂತೆ ಇಲ್ಲ, ನೀ ಸತ್ಯಪರನಾಗಿರಬೇಕು. ದೇವರ ನಾಮವನ್ನು ಮಹಿಮೆ ಪಡಿಸಬೇಕು, ಸತ್ಯವನ್ನೇ ಹೇಳಬೇಕು, ಆಗ ದೇವರಿಗೆ ಮಹಿಮೆ ಉಂಟಾಗ್ತದಂತ. ಹೌದು ನನಗೆ ಈ ದಿವಸದಲ್ಲಿ ನಾವು ಕರ್ತನ ಮಾತಿಗೆ ವಿಧೇಯರಾಗಬೇಕ್ರಿ. ಇಲ್ಲಿ ನೋಡ್ರಿ, ಆಕೆ ಅವಿಧೇಯಳಾಗುವುದಲ್ಲದೆ ಅಲ್ಲಿ ಏನು ಮಾಡ್ತಾಂತ್ರಿ, ಆ ಹಣ್ಣನ್ನು ಆಕೆ ನೋಡಿ ಆಸೆ ಪಟ್ಟಳು. ಏನಂತ್ರಿ, ಅದು ನೋಡಲಿಕ್ಕೆ ಹಣ್ಣು ತಿನ್ನೋದಕ್ಕೆ ಉತ್ತಮವಾಗಿಯೂ, ನೋಡುವುದಕ್ಕೆ ರಮ್ಯವಾಗಿಯೂ ಮತ್ತು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆಯೋ ಎಂದು ತಿಳಿದಳು. ಕರ್ತನ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಶರೀರದ ಆಶೆ, ಇವುಗಳು ಮನುಷ್ಯನನ್ನು ಹೊಲೆ ಮಾಡ್ತವೆ ಎಂಬುದಾಗಿ ವಾಕ್ಯ ಹೇಳ್ತೈತಿ. ಇಲ್ಲಿ ಹವ್ವಳ ಕಣ್ಣು ಹಣ್ಣಿನ ಮೇಲೆ ಬಿತ್ತು. ಆಶೆಯು ಬಸರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ಬೆಳೆದು ಅದು ಮುಂದೆ ಮರಣವನ್ನು ಹಡೆಯುತ್ತದೆ ಎಂಬುದಾಗಿ ವಾಕ್ಯ ಭಾಗ ನಮಗೆ ಎಚ್ಚರಿಸುವಂಥದ್ದಾಗಿದೆ. ಹೌದು ನನ್ನ ಪ್ರಿಯರೇ, ಈ ದಿವಸ ನಾವುಗಳು ಈ ದಿವಸ ಆಶೆಗೆ ಒಳಗಾಗ್ತಾ ಇದ್ದೇವೆ ನನ್ನ ಪ್ರಿಯರೇ. ಈ ದಿವಸ ನಮ್ಮ ಆಶೆ ನೋಡ್ರಿ, ಅನೇಕ ವೇಳೆ ದೇವರು ನಮಗೆ ಕೊಟ್ಟಿದ್ರೊಳಗೆ ನಾವು ತೃಪ್ತಿ ಆಗೋದಿಲ್ಲ. ಇನ್ನೂ ಹೆಚ್ಚಬೇಕು. ಆ ಹೆಚ್ಚಬೇಕನ್ನೋದಕ್ಕೆ ನಾವು ದೇವರ ಚಿತ್ತವನ್ನು ಉಲ್ಲಂಘಿಸಿ ತಪ್ಪಾದ ಕಾರ್ಯಗಳನ್ನು ಮಾಡಿ ದೇವರ ಮಹಿಮೆಯನ್ನು ತೆಗೆದು ನಾವು ಅವಿಧೇಯರಾಗಿ ನಾವು ಶಾಪಕ್ಕೆ ಗುರಿಯಾಗ್ತಾ ಇದ್ದೇವೆ. ಆದ್ದರಿಂದ ಈ ದಿವಸ ಈ ಹವ್ವಳ ಅವಿಧೇಯತೆ ಇವತ್ತು ನಮಗೆ ಎಚ್ಚರಿಸ್ತಾ ಇದೆ. ಅವಿಧೇಯತೆ ದೇವರ ಅನ್ಯೋನ್ಯತೆಯಿಂದ ನಮ್ಮನ್ನು ದೂರ ಮಾಡುವಂಥದ್ದಾಗಿದೆ, ಶಾಪಕ್ಕೆ ನಡೆಸುವಂಥದ್ದಾಗಿದೆ, ಮರಣಕ್ಕೆ ನಡೆಸುವಂಥದ್ದಾಗಿದೆ. ಹೌದು ನಂತರ ಈ ದಿವಸ ಈ ಅವಿಧೇಯತೆ ಅನೇಕ ಸಾರಿ ನನ್ನ ಆಶೀರ್ವಾದವನ್ನು ಕೂಡ ಕಿತ್ತುಕೊಳ್ಳುವಂಥದ್ದಾಗಿದೆ. ಹೌದು ನನ್ನ ಪ್ರಿಯರೇ, ಇಲ್ಲಿ ನಾವು 2ನೇ ಎಸ್ತೇರಳ ಗ್ರಂಥ 2ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಅಹಷ್ವೇರೋಷನಲ್ರಿ, ಅವನ ಹೆಂಡತಿ ಹೆಸರು ವಷ್ಟಿ ರಾಣಿ. ಆಕೆ ಅರಸನು ಆಸ್ಥಾನಕ್ಕೆ ಬರ್ಬೇಕೆಂದು ಕರೆದಾಗ ಆತನ ಮಾತಿಗೆ ಅವಿಧೇಯಳಾಗಿರು, ಬರುದಿಲ್ಲ ಅಂತ ಹೇಳಿ ಕಳಿಸಿದ್ಲು. ಗರ್ವ ತೋರಿಸಿದ್ಲು, ಸೊಕ್ಕು ತೋರಿಸಿದ್ಲು. ಅಹಷ್ವೇರೋಷ ರಾಜ
ಆಕೆಯನ್ನು ರಾಣಿಯ ಪಟ್ಟದಿಂದ ಕಿತ್ತು ಒಗೆದು ಎಸ್ತೇರ್ ರಾಣಿಯನ್ನಾಗಿ ಮಾಡಿದ. ಅನೇಕ ವೇಳೆ ಇಂಥ ಗರ್ವದಿಂದ ಭಂಗ ಉಬ್ಬಿನಿಂದ ದೊಬ್ಬು ಎಂಬುದಾಗಿ ಜ್ಞಾನೋಕ್ತೇತನ. ಈ ಅವಿಧೇಯತೆಯನ್ನು ಗರ್ವ ನಮ್ಮನ್ನು ಏನು ಮಾಡ್ತೈತಂತ್ರಿ, ನಮ್ಮ ಸ್ಥಾನಮಾನಗಳಿಂದ ಆಶೀರ್ವಾದಗಳಿಂದ ಅದು ತೆಗೆದು ಹಾಕುವಂಥದ್ದಾಗಿದೆ. ಹೌದಂತ ಈ ದಿವಸ ಈ ಅವಿಧೇಯತೆ ನಮ್ಮ ಕುಟುಂಬವನ್ನು ಒಡೆಯುವಂಥದ್ದಾಗಿದೆ. ಇಲ್ಲಿ ನೋಡ್ರಿ, ಪ್ರಸಂಗಿ ಹೇಳ್ತಾನೆ 4:12 3 ಹುರಿಯ ಹಗ್ಗ ಅದು ಬೇಗನೆ ಕಿತ್ತು ಹೋಗುದು. ನೋಡ್ರಿ, ದೇವರು ಮೊದಲನೇ ಕುಟುಂಬ ಉಂಟು ಮಾಡುವಾಗ ಆದಾಮ ಹವಳ ಮಧ್ಯದಲ್ಲಿ ತಾನು ನಿಂತು 3 ಹುರಿಯ ಹಗ್ಗವನ್ನ ಸುತ್ತಿ ಬಿಟ್ಟಿದ್ದ. ತನ್ನ ಪ್ರಸನ್ನತೆಯಿಂದ ಆ ಕುಟುಂಬವನ್ನು ಕಟ್ಟಿದ್ದ. ಇಲ್ಲಿ ಹವ್ವಳ ಅವಿಧೇಯಳಾಗುವುದರ ಮೂಲಕ ಆ ಪ್ರಸನ್ನತೆಯನ್ನು ಕಳೆದ್ಲು. ಮಧ್ಯದಲ್ಲಿರುವ ದೇವರನ್ನು ದೂರ ಸರಿಸಿ ಸೈತಾನನ ವಶಕ್ಕೆ ಒಳಗಾದಳು. ಹೌದು ನೆನಪಿದೆ. ಹಾಗಾದರೆ ಸ್ತ್ರೀಯರಾದ ನಾವು, ನಮ್ಮ ಕುಟುಂಬಗಳು 3 ಹುರಿಯ ಹಗ್ಗವಾಗಿಯೇ ಇರುವಂತೆ ವಿಧೇಯತೆಯಲ್ಲಿ ಜೀವಿಸಿ ನಮ್ಮ ಕುಟುಂಬಗಳು ಗಟ್ಟಿಯಾಗಿರುವಂತೆ ನಾವು ನೋಡಿಕೊಳ್ಳುವುದು ಅವಶ್ಯ. ನೋಡ್ರಿ, ಮೊದಲನೇದಾಗಿ ಆತನಲ್ಲಿ ನಾವು ಜೀವಿಸಬೇಕ್ರಿ. ಎರಡನೇದಾಗಿ ಆತನಿಗೆ ವಿಧೇಯರಾಗಿ ಸ್ತ್ರೀಯರಾದ ನಾವು ಜೀವಿಸಬೇಕು. ಮೂರನೇದಾಗಿ ಆಕೆ ಏನು ಮಾಡಿದ್ಲು ನೋಡ್ರಿ, ಆ ಹಣ್ಣನ್ನು ನೋಡಿದ್ಲು, ತಗೊಂಡ್ಲು, ತಾನೂ ತಿಂದ್ಲು, ತನ್ನ ಗಂಡನಿಗೂ ಅದನ್ನು ಕೊಟ್ಲು. ಆತನು ಕೂಡ ಅದನ್ನು ತಿಂದು ಬಿಟ್ಟ ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಕೇಳಿ, ಸ್ತ್ರೀ ಕುಟುಂಬವನ್ನು ಕಟ್ಟುವವಳು ಎಂಬುದಾಗಿ ದೇವರು ಆತನು ತನ್ನ ಸೃಷ್ಟಿಯಲ್ಲಿ ಈಕೆಯನ್ನು ಉಂಟು ಮಾಡಿದ. ಎಲ್ಲ ಕುಟುಂಬಗಳಿಗೆ ಈಕೆ ಮಾದರಿಯಾಗಿರ್ಬೇಕು. ಎಲ್ಲ ಕುಟುಂಬಗಳಿಗೆ ಈಕೆ ಮೂಲ ತಾಯಿಯಾಗಿರ್ಬೇಕು. ಈಕೆ ಮಾರ್ಗದರ್ಶಕಳಾಗಿರ್ಬೇಕು. ಈಕೆ ನನ್ನ ಅನ್ಯೋನ್ಯತೆಯಲ್ಲಿ ಜೀವಿಸಿ ಎಲ್ಲರಿಗೂ ಅದನ್ನು ತೋರಿಸ್ಬೇಕೆಂಬುದಾಗ ಅಪೇಕ್ಷೆ ಪಟ್ಟ. ಹೌದು, ದೇವರ ವಾಕ್ಯ ಭಾಳ ಸತ್ಯ ಹೇಳ್ತೈತ್ರಿ. ಜ್ಞಾನೋಕ್ತಿ 14 ಹೇಳ್ತೈತಿ, ಜ್ಞಾನವಂತೆ ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳೋಳು, ಜ್ಞಾನಹೀನಳು ತನ್ನ ಕೈಯಿಂದಲೇ ತನ್ನ ಕುಟುಂಬವನ್ನು ನಾಶ ಮಾಡೋಳು. ಹವ್ವಳು ತನ್ನ ಕುಟುಂಬವನ್ನು ತನ್ನ ಕೈಯಿಂದಲೇ ನಾಶ ಮಾಡುವವಳಾಗಿದ್ದಾಳೆ. ನೋಡ್ರಿ, ಆಕೆ ಅನೇಕ ವೇಳೆ ದೇವರು ಆ ಕುಟುಂಬಕ್ಕೆ ನಮ್ಮನ್ನು ಮಾದರಿಯಾಗಿಟ್ಟಿರ್ತಾನ್ರಿ. ಅನೇಕ ಸಲ ನಾವು ಆ ಕುಟುಂಬಕ್ಕೆ ಒಂದು ಮಾರ್ಗದರ್ಶನ ನೀಡುವುದಕ್ಕಾಗಿ ನಮ್ಮನ್ನು ಅಲ್ಲಿ ಇಟ್ಟಿರ್ತಾನ್ರಿ, ಮತ್ತು ತಿದ್ದುವುದಕ್ಕಾಗಿ ಇಟ್ಟಿರ್ತಾನೆ, ಅಡ್ವೈಸರ್ ಮಾಡುವುದಕ್ಕಾಗಿ ನಮ್ಮನ್ನು ಅಲ್ಲಿ ಇಟ್ಟಿರ್ತಾನೆ. ನಾವು ಆಗ ಆ ಕೆಲಸವನ್ನು ಮಾಡುವುದಾದರೆ ಸ್ತ್ರೀಯಾಗಿ ನಾನು ಅಲ್ಲಿ ಮಾದರಿಯಾಗಿದ್ದುಕೊಂಡು ಆ ಮಾರ್ಗದರ್ಶನ, ಅಡ್ವೈಸರ್, ಸ್ತ್ರೀ ಒಬ್ಬ ಮಾರ್ಗದರ್ಶಕಳು, ಕುಟುಂಬದಲ್ಲಿ ನಾನು ಮಾರ್ಗದರ್ಶಕಳು. ಆತನ ವಿಶೇಷವಾದ ಕಾರ್ಯ ಮಾಡಲಿಕ್ಕೆ ದೇವರು ನಾನು ಇಟ್ಟಿದ್ದಾನೆಂಬುದಾಗಿ ತಿಳಿದುಕೊಂಡು ಕಾರ್ಯ ಮಾಡುವುದಾದರೆ ದೇವರು ನಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾನೆ. ಇಲ್ಲಿ ನೋಡ್ರಿ, ಜ್ಞಾನವಂತೆ ತನ್ನ ಕುಟುಂಬವನ್ನು ಕಟ್ಕೊಳ್ತಾಳ್ರಿ, ಜ್ಞಾನಹೀನಳು ಕುಟುಂಬವನ್ನು ಆಕೆ ತನ್ನ ಕೈಯಿಂದಲೇ ಹಾಳು ಮಾಡ್ತಾಳೆ ಎಂಬುದಾಗಿ ವಾಕ್ಯ ನೋಡ್ತೀರಿ. ಇಲ್ಲಿ 1 ಸಮುವೇಲ 25ನೇ ಅಧ್ಯಾಯ 34 ಹೇಳ್ತೈತಿ. ಅಲ್ಲೊಬ್ಬ ಸ್ತ್ರೀ ಅದಾಳ್ರಿ, ಆಕೆ ಹೆಸರು ಅಬೀಗೈಲ್. ಆಕೆ ಹೆಸರಿಗೆ ತಕ್ಕಂತೆ ಬುದ್ಧಿವಂತಳು. ಆಕೆ ಗಂಡನ ಹೆಸರು ನಾಬಾಲ, ಮೂರ್ಖ. ಅವನು ದಾವೀದನಿಗೆ ವಿರುದ್ಧವಾಗಿ ಮಾತನಾಡಿದಾಗ ದಾವೀದ ಇವನು ವಂಶಾನೇ ಹಾಳು ಮಾಡ್ತೇನೆ ಅಂತೇಳಿ ಬರ್ತಾ ಇದ್ದ. ಈ ಸುದ್ದಿಯನ್ನು ತಿಳಿದಂಥ ಅಬೀಗೈಲಳು ಓಡಿ ಹೋದ್ಲು. ಅವನು ನಿರ್ಧಾರ ಮಾಡಿದ್ದ ದಾವೀದ, ನಾಳೆ ನಾಬಾಲನ ವಂಶದಲ್ಲಿ ಒಬ್ಬರು ಉಳಿಬಾರ್ದು, ಎಲ್ಲ ನಾಶ ಮಾಡ್ತೇನೆ ಅಂತ ನಿರ್ಧಾರ ಮಾಡ್ಕೊಂಡು ಓಡಿ ಬರಾತಿದ್ದ. ಜ್ಞಾನವಾದಂತೆ ಆದಂಥ ಅಬೀಗೈಲಳು ತನ್ನ ಕುಟುಂಬವನ್ನು ರಕ್ಷಿಸುವಂಥ ಒಂದು ಮಾದರಿಯಾಗಿದ್ದುಕೊಂಡು ಓಡಿ ಹೋಗಿ ದಾವೀದನ ಕಾಲಿಗೆ ಬಿದ್ದು ಆತನಿಗೆ ಆಕೆ ಒಂದು ಅಡ್ವೈಸ್ ಮಾಡ್ತಾ ಇದ್ದಾಳೆ. ಸ್ವಾಮಿ ಆತನಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾಳೆ, ನೀನು ನನ್ನ ಗಂಡ ಮೂರ್ಖ ನಾಬಾಲ, ಅವನ ವಿಷಯದಲ್ಲಿ ನೀನು ತೀರ್ಮಾನ ತೆಗೆದುಕೊಂಡು ನಿನ್ನ ಕೈಯಿಂದ ರಕ್ತಾಪರಾಧವನ್ನ ಅದಕ್ಕೆ ನೀ ಗುರಿಯಾಗಬೇಡ, ಮಾಡಬೇಡ ಎಂಬುದಾಗಿ ಆಕೆ ಹೇಳುವಾಗ ಅದು ಆತನಿಗೆ ಸರಿ ಅನ್ನಿಸ್ತೀರಿ. ಅವಾಗ ಅವ ಹೇಳ್ತಾನೆ, ನೀನು ಸಮಯಕ್ಕೆ ಮೊದಲು ಬಂದು ನನ್ನನ್ನು ತಡೆಯದೇ ಹೋಗಿದ್ದರೆ ನಾನು ನಿನ್ನ ವಂಶವನ್ನು ನಾಶ ಮಾಡ್ತಿದ್ದೆ, ನನ್ನ ಕೈ ರಕ್ತಾಪರಾಧಕ್ಕೆ ಒಳಗಾಗ್ತಿತ್ತು. ಈ ಕಾರ್ಯವನ್ನು ನಿಲ್ಲಿಸಿದಂಥ ನಿನ್ನ ಜ್ಞಾನವು ಸ್ತೋತ್ರಾರ್ಹವೇ ಎಂಬುದಾಗಿ ಆಕೆ ಹೇಳ್ತಾನೆ. ಇಂಥ ಸ್ತ್ರೀ ನಾನಾಗಬೇಕು. ನನ್ನ ಕುಟುಂಬಕ್ಕೆ ಆದರ್ಶಪ್ರಾಯಳಾಗಿದ್ದುಕೊಂಡು, ನಾನು ಅಡ್ವೈಸರ್ ಮಾರ್ಗದರ್ಶಕಳಾಗಿದ್ದುಕೊಂಡು ನನ್ನ ಕುಟುಂಬವನ್ನು ರಕ್ಷಿಸುವ ಹೊಣೆಯನ್ನು ನಾನು ಹೊಂದಬೇಕ್ರಿ, ಮಾದರಿ ಆಗಬೇಕ್ರಿ. ನಮ್ಮ ಪ್ರಿಯರೇ, ನಾವು ಕರ್ತನ ಚಿತ್ತಕ್ಕೆ ನಮ್ಮ ಕುಟುಂಬವನ್ನು ಒಪ್ಪಿಸಬೇಕು. ಆ ಕರ್ತನ ಚಿತ್ತದಲ್ಲಿ ನಡೆಸುವಂಥ ಚುಕ್ಕಾಣಿ ಮಾರ್ಗದರ್ಶನವನ್ನು ಮಾಡುವಂಥ ಸ್ತ್ರೀ ನಾನಾಗಬೇಕ್ರಿ. ಅನೇಕ ವೇಳೆ ಇದು ಆಗಲಿಕ್ಕಾಗೋದಿಲ್ಲ. ಅನೇಕ ವೇಳೆ ನಾವೇನು ಮಾಡ್ತೀವಿ ರೀ, ದೇವರಲ್ಲಿ ನಂಬಿಕೆ ಕಳೆದಲ್ಲೋ. ನೋಡ್ರಿ, ದೇವರು
ಯೋಬನ ಹೆಂಡತಿಯನ್ನು ನೋಡ್ರಿ. ಯೋಬ ಯಥಾರ್ಥನಾಗಿದ್ದ, ದೇವರಲ್ಲಿ ನಡೀತಾ ಇದ್ದ. ಆತನ ಯಥಾರ್ಥತೆಯನ್ನು ನೋಡಲಾರದೆ ನೀನು ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡುವುದಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಆಕೆ ದೂಷಣೆ ಮಾತ್ರ ಇರಲಿಲ್ಲ. ಆವಾಗ ಅಲ್ಲಿ ಯೋಬ ಹೇಳ್ತಾನೆ, ದೇವರು ಎಲ್ಲವನ್ನು ಕೊಟ್ಟ, ಎಲ್ಲ ತಗೊಂಡು ದೇವರಿಗೆ ಸ್ತೋತ್ರ, ದೇವರಿಂದ ಒಳ್ಳೆಯದನ್ನು ಮಾತ್ರ ಹೊಂದಬೇಕಾ, ಕೆಟ್ಟದ್ದನ್ನು ಹೊಂದಬಾರದು ಎಂಬುದಾಗಿ ಹೆಂಡತಿಯನ್ನು ಎಚ್ಚರಿಸಿದ. ನೋಡ್ರಿ, ದೇವರಲ್ಲಿ ನೆಲೆಗೊಳ್ಳದೆ ಇರುವಂಥ ಸ್ತ್ರೀಯರು ತಮ್ಮ ಕುಟುಂಬದಲ್ಲಿ ಇಂಥ ಕಾರ್ಯಗಳನ್ನು ಮಾಡ್ತಾರೆ. ಯಾರು ನೆಲೆಗೊಂಡಿರ್ತಾರೋ ಅವರು ಅಬಿಗೈಲಳಂತೆ ಕುಟುಂಬವನ್ನು ರಕ್ಷಿಸುವವರಾಗಿದ್ದಾರೆ. ಹೌದು ನೆನಪಿಗೆ, ದೇವರು ನಮ್ಮನ್ನು ಎಷ್ಟು ನಾವು ತಪ್ಪುಗಳನ್ನು ಮಾಡಿದಾಗಲೂ ಎಚ್ಚರಿಸುತ್ತಾ ಸ್ತ್ರೀಯರಾದಂಥ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಬರ್ತಾನೆ. ಅನೇಕ ವೇಳೆ ಆತನಿಗೆ ನಮ್ಮನ್ನು ನಾಶ ಮಾಡುವಂಥ ಮನಸ್ಸಿರುವುದಿಲ್ಲ ರೀ. ಉದಾಹರಣೆಗಾಗಿ ನೋಡ್ರಿ, ನಾವು ಲೋಟನ ಜೀವಿತವನ್ನು ನೋಡುವಾಗ, ಸೊದೋಮ ಗೊಮೋರ ಪಟ್ಟಣವನ್ನು ನಾಶ ಮಾಡುವಾಗ ದೇವರಿಗೆ ಲೋಟನ ಕುಟುಂಬವನ್ನು ಉಳಿಸಬೇಕೆಂಬುದಾಗಿ ಆಸೆ ಇತ್ತು ರೀ. ಅದಕ್ಕೆ ದೂತರನ್ನು ಕಳಿಸಿ, ನಾನು ಸೊದೋಮ ಗೊಮೋರ ಪಟ್ಟಣವನ್ನು ನಾಶ ಮಾಡ್ತೇವೆ, ನೀವು ಇದರಿಂದ ಹೊರಗೆ ಬರ್ರಿ ಅಂತ ಕರ್ಕೊಂಡು ಬರುವಾಗ ಅವ್ರಿಗೊಂದು ಮಾತು ಹೇಳ್ತಾನೆ, ನೀವು ಹಿಂತಿರುಗಿ ನೋಡಬಾರದು ಎಂಬುದಾಗಿ ಹೇಳುವಾಗ ಅಲ್ಲಿ ನೋಡ್ರಿ, ಅವರೆಲ್ಲ ಹೊರಗೆ ಬರುವಾಗ ಆಶೆ ಇಲ್ಲಿ ಲೋಟನ ಹೆಂಡತಿ ತಿರುಗಿ ನೋಡಿಬಿಟ್ಲು, ಅಲ್ಲಿ ಉಪ್ಪಿನ ಕಂಬವಾಗಿ ಬಿಟ್ಲು. ಕರ್ತನಲ್ಲಿ ಪ್ರಿಯರೇ, ದೇವರ ಚಿತ್ತವನ್ನು ಅಲ್ಲಗಳೆಯುವಂತಹ, ದೇವರ ಚಿತ್ತವನ್ನು ಅಲ್ಲಗಳಿಸಿ ಆಕರ್ಷಣೆಗೆ ಯಾರು ಒಳಗಾಗ್ತಾರೋ ಅಂಥವರು ನಾಶನ. ಅಲ್ಲಿ ಉಪ್ಪಿನ ಕಂಬವಾಗಿ ಬಿಟ್ಟಳು, ಹಿಂದಿರುಗಿ ನೋಡಿದಳು, ಉಪ್ಪನ ಕಂಬವಾಗಿ ಬಿಟ್ಲೆಂಬುದಾಗಿ ನೋಡ್ತೇವೆ. ಹೌದು ನೆನಪಿದೆ. ಹಾಗಾದರೆ ಈ ದಿವಸ ನಾನು ನೀನು ಒಳ್ಳೆಯ ಮಾರ್ಗದರ್ಶನ ಮಾಡುವಂಥ ಸ್ತ್ರೀ ನಾನು ನೀನು ಆಗಬೇಕೆಂಬುದಾಗಿ ದೇವರು ಹವ್ವಳ ಮೂಲಕ ನಮಗೆ ಎಚ್ಚರಿಸ್ತಾ ಇದ್ದಾನೆ. ನೀನು ಗಂಡನನ್ನು ನೀನೂ ತಪ್ಪು ಮಾಡಿ, ಆತನನ್ನು ತಪ್ಪು ಮಾಡಿ, ನಿನ್ನ ಕುಟುಂಬವನ್ನು ದೇವರ ದೃಷ್ಟಿಯಲ್ಲಿ ಕೀಳಾಗಿ ಮಾಡಬೇಡ, ನೀನು ಆಶೀರ್ವಾದದ ಕುಟುಂಬವಾಗಬೇಕೆಂಬುದಾಗಿ ಹೇಳ್ತಾನೆ. ನೋಡ್ರಿ, ಇನ್ನೊಬ್ಬ ಸ್ತ್ರೀ ಇದ್ದಾಳ್ರಿ, ಆಕೆ ಪಿಲಾತನ ಹೆಂಡತಿ. ಯೇಸುಸ್ವಾಮಿಯ ಶಿಲುಬೆಯ ಒಂದು ಯಾತ್ರೆ ನಡೆದಾಗ ತೀರ್ಪು ಕೊಡುವಂಥ ಪಿಲಾತನಿಗೆ ಅಲ್ಲಿ ಆತನ ಹೆಂಡತಿ ಹೇಳಿ, ಈ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಈ ಸತ್ಪುರುಷನ ಕರ್ತನ ಇದೆ. ಆಕೆಗೆ ಈ ಒಂದು ಮಾತು ಪರಲೋಕದ ಜ್ಞಾನದಿಂದ ಸಿಕ್ಕಿತ್ತು. ಈ ದಿವಸ ಕರ್ತನಲ್ಲಿರುವಂಥ ಕ್ರೈಸ್ತ ಮಹಿಳೆಯರು ನಾವು ದೇವರ ಪರಲೋಕದ ಜ್ಞಾನದಿಂದ ತುಂಬಿದವರಾಗಬೇಕೆಂಬುದಾಗಿ ದೇವರು ಅಪೇಕ್ಷೆ ಪಡ್ತಾನೆ ರೀ. ಯಾಕಂತ ಹೇಳಿದರೆ ದೇವರ ಜ್ಞಾನ ಅದು ಬಹಳ ವಿಶೇಷವಾದ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದ ಮೇಲಿನಿಂದ ಬರುವ ಜ್ಞಾನ ಅದು ಪರಿಶುದ್ಧವಾದದ್ದು, ವಿನಯವುಳ್ಳದ್ದು, ಯಾವ ಕಪಟ ಇಲ್ಲಂಥದ್ದು, ಸಮಾಧಾನ ಇರುವಂಥದ್ದು, ಯಾವುದು ಕೆಟ್ಟದ್ದು ಅದರಲ್ಲಿಲ್ಲ. ಆ ಜ್ಞಾನವನ್ನು ನೀನು ಹೊಂದಿಕೊಳ್ಬೇಕು. ನಿನ್ನ ಕುಟುಂಬಕ್ಕೆ ಮಾರ್ಗದರ್ಶಕಳಾಗಬೇಕು, ನಿನ್ನ ಕುಟುಂಬವನ್ನು ತಿದ್ದುವವಳಾಗಬೇಕು. ನೀನು ನಿನ್ನ ಕುಟುಂಬದಲ್ಲಿ ನಿನ್ನ ಮಕ್ಕಳನ್ನು ಹನ್ನಳಂತೆ ಬಾಲಶಿಕ್ಷೆ ಬಾಲೋಪದೇಶವನ್ನು ಕೊಟ್ಟು ನಡೆಸುವ ನಾಯಕಿ ಆಗಬೇಕು. ತಿಮೋತಿಗೆ ಇರುವಂಥ ಲೋವಿ ಮತ್ತು ಅಜ್ಜೆ ಆದಂಥ ಲೋವಿ ಯೂನಿಕೆ ಆದಂಥ ತಾಯಿಯಂತೆ ನೀನು ಇರಬೇಕೆಂಬುದಾಗಿ ಇಲ್ಲಿ ದೇವರು ಹವ್ವಳ ಮೂಲಕ ನಮಗೆ ಎಚ್ಚರಿಸ್ತಾ ಇದ್ದಾನೆ. ಹವ್ವಳು ತನ್ನ ಕುಟುಂಬವನ್ನು ಆಕೆ ಅಲ್ಲಗಳೆದ್ಲು, ಆದರೆ ನಾನು ನೀನು ಆತನ ಹೆಸರನ್ನು ಆತನ ನಾಮವನ್ನು ಪ್ರಜ್ವಲಿಸುವಂತೆ ಮಾಡಬೇಕಾದ್ರೆ ನಮ್ಮ ಕುಟುಂಬಗಳಲ್ಲಿ ನಾವು ಅಡ್ವೈಸರ್ ಆಗಿ ಜ್ಞಾನವಂತರಾಗಿ ನಾವಿರಬೇಕಂತ. ಹಾಗಾದರೆ ನಾನು ಪ್ರಿಯರೇ, ಈ ದಿವಸ ಹವ್ವಳ ಮೂಲಕ ನಾವು ಕಲಿಯೋದೇನಂತ ಹೇಳಿದರೆ, ನನ್ನ ಮತ್ತು ತಂದೆಯ ಮಧ್ಯದಲ್ಲಿ ತಂದೆ ಮಕ್ಕಳ ಸಂಬಂಧ ನಮ್ಮ ಕುಟುಂಬದಲ್ಲಿ ಅದನ್ನು ಕಳೆದುಕೊಳ್ಳುವುದು ಬೇಡ. ಅದನ್ನು ಕಳೆದುಕೊಳ್ಳುವುದು ಅನ್ಯೋನ್ಯತೆ, ಅದನ್ನು ಕಳೆದುಕೊಳ್ಳುವುದು ನಾವು ಬೇಡ. ನಾವು ಯಾವಾಗಲೂ ನೋಡ್ರಿ, ಅವ್ರು ಯಾವಾಗ ಅದನ್ನು ತಿಂದ್ರೋ ಆವಾಗ ಅವರು ಮಹಿಮೆಯ ಶರೀರ ಅವರಿಂದ ಕಳಿಚಿ ಬಿತ್ತು. ಅಲ್ಲಿಯವರೆಗೆ ಅವರು ಬತ್ತಲೆಯಾಗಿದ್ದರೂ ಕೂಡ ತಾವು ಬತ್ತಲೆ ಎಂಬುದು ಅವರಿಗೆ ಗೊತ್ತಾಗಲಿಲ್ಲ. ಯಾವಾಗ ಈ ಹಣ್ಣನ್ನು ತಿಂದರೋ ಆತ್ಮೀಕ ಜೀವಿತದಲ್ಲಿ ಸತ್ತು ಹೋದರು. ಆವಾಗ ಶಾರೀರಿಕ ಕಣ್ಣುಗಳು ತೆರೆಯಲ್ಪಟ್ಟು ಕರ್ತನ ಪ್ರೇರೆ ದೇವರು ತನ್ನ ಮಹಿಮಾ ಶರೀರ ಕೊಟ್ಟಿದ್ದ, ಆತ್ಮಿಕ ಕಣ್ಣುಗಳನ್ನು ಕೊಟ್ಟಿದ್ದ, ಪರಿಶುದ್ಧ ಜೀವಿತವನ್ನು ಕೊಟ್ಟಿದ್ದ. ಯಾವಾಗ ಅವರು ಆ ಹಣ್ಣನ್ನು ತಿಂದರೋ ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಹೌದು ನನ್ನ ಪ್ರಿಯರೇ, ಹಾಗಾದರೆ ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬಾರದು. ನನ್ನ ಚಿತ್ತದಂತೆ ದೇವರ ಚಿತ್ತಕ್ಕೆ ಮಾತ್ರ ನಾವು ದೇವರ ಸ್ವರಕ್ಕೆ ನಾವು ಕಿವಿಗೊಡಬೇಕು. ಹೌದು ನನ್ನ ಪ್ರಿಯರೇ, ಇಲ್ಲಿ ಹವ್ವಳು ಮಾಡಿದ ತಪ್ಪನ್ನು ನಾವು ಮಾಡುವುದು ಬೇಡ. ನೋಡ್ರಿ, ಅಲ್ಲಿ ದೇವರ ವಾಕ್ಯ ತಿಂದ ದಿನ ಸತ್ತೇ ಹೋಗುವಿರಿ. ನಿಜವಾಗಿ ಅವ್ರು ಸತ್ತರು, ಆತ್ಮೀಕವಾಗಿ ಸತ್ತರು ಹೋದರು.
ಶಾರೀರಿಕವಾಗಿ ಬದುಕಲಿಕ್ಕೆ ಶುರು ಮಾಡಿದರು. ಅದರ ಮೊದಲು ದೇವರ ಸಂಸರ್ಗದಲ್ಲಿ ಅವರಿದ್ದರು. ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾನೆ, ನನ್ನ ಮಗನೇ, ನನ್ನ ಮಗಳೇ, ನನ್ನನ್ನು ನಿನ್ನ ಸ್ವರಕ್ತದಿಂದ ಕೊಂಡುಕೊಂಡಿದ್ದೇನೆ. 1 ಕೊರಿಂಥ 6:20 ಹೇಳ್ತಾನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನನ್ನ ಆಳ್ವಿಕೆಯಲ್ಲಿ, ನನ್ನ ಒಂದು ಸಂಸರ್ಗದಲ್ಲಿ, ನನ್ನ ಪರಿಶುದ್ಧತೆಯಲ್ಲಿ ನೀವಿದ್ದಾಗ ನಿಮಗೆ ನಾನು ಆತ್ಮೀಕ ಜೀವಿತವನ್ನು ನಾನು ಕೊಡ್ತೇನೆ ಅಂತ. ಹಾಗಾದರೆ ಈ ಪಾಪವು ಕೊಡುವ ಸಂಬಳ ಮರಣಕ್ಕೆ ನಾವು ಹೋಗುವುದು ಬೇಡ. ನಾವು ಜ್ಞಾನಹೀನರಾಗಿ ನಮ್ಮ ಕೈಯಿಂದಲೇ ನಮ್ಮ ಮನೆಗಳನ್ನು ಹಾಳು ಮಾಡಿಕೊಳ್ಳುವುದು ಬೇಡ. ನಮ್ಮಲ್ಲಿರುವಂಥ ಶರೀರ ಭಾವದ ಎಲ್ಲ ಕರ್ಮಗಳನ್ನು ನಾವು ತೆಗೆದುಹಾಕೊಂಡ್ರಿ. ಅಧಿಕಾರ, ಆಸ್ತಿ, ಆಶೆಗಳು, ದ್ವೇಷ, ಅಹಂಕಾರ ಇವುಗಳನ್ನು ನಮ್ಮ ಜೀವಿತದಿಂದ ತೆಗೆದು ನಾವು ಆತ್ಮೀಕವಾಗಿ ದೇವರಿಂದ ದೂರಾಗದಂತೆ ನಮ್ಮಲ್ಲಿ ಪವಿತ್ರಾತ್ಮನ ಫಲಗಳನ್ನು ಧರಿಸಿಕೊಳ್ಳುವುದು ಬಹಳ ಅವಶ್ಯ ಆಗಿದೆ. ಹೌದು ನೆನಪಿದೆ. ಈ ದಿವಸ ಸ್ತ್ರೀಯರಿಗೆ ದೊಡ್ಡ ಶೋಧನೆ ಅಂದರೆ ಕುಟುಂಬದಲ್ಲಿ ಬರುವಂಥ ಎಲ್ಲ ರೀತಿಯ ಶೋಧನೆಗಳನ್ನು ಜಯಿಸುವಂಥ ಶಕ್ತಿಯನ್ನು ಹಾಕಿ ದೇವರಿಂದ ಹೊಂದಿಕೊಳ್ಳುವುದು ಬಹಳ ಅವಶ್ಯ ಆಗಿತ್ತು. ಹಾಗಾದರೆ ಮೊದಲನೇದಾಗಿ ನಾವು ನೋಡಿದ್ವಿ, ದೇವರ ವಿಶೇಷವಾದ ಸೃಷ್ಟಿ ಮತ್ತು ಆಕೆಯ ಕುಟುಂಬದ ಯಜಮಾನಳು. ಕುಟುಂಬದಲ್ಲಿ ಆಕೆ ಎಲ್ಲ ತನ್ನ ಕೈಗಳಲ್ಲಿ ಇಟ್ಟುಕೊಂಡು ದೇವರನ್ನು ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕಾಗಿ ದೇವರ ಆಕೆಯನ್ನು ಸೃಷ್ಟಿಸಿದ. ಎರಡನೇದಾಗಿ ದೇವರ ಸೃಷ್ಟಿ ಎಂದು ತಿಳಿದು ಆಕೆ ಆತನಲ್ಲಿಯೇ ಇರಬೇಕು. ಎರಡನೇದಾಗಿ ವಿಧೇಯಳಾಗಿರ್ಬೇಕಾಗಿತ್ತು. ಆದರೆ ಇಲ್ಲಿ ಹವ್ವಳ ವಿಧೇಯಳಾಗಿ. ಮೂರನೇದಾಗಿ ಆಕೆ ದೇವರ ಪರಲೋಕದ ಸ್ವರಕ್ಕೆ ಆಕೆ ಏನು ಮಾಡಿಲ್ಲಂತ್ರಿ, ಸ್ವರವನ್ನು ಬಿಟ್ಟು ಭೂಲೋಕದ ಸ್ವರವನ್ನು ಆಕೆ ಆಕರ್ಷಣೆ ವಾಕ್ಯದ ಬಲದಲ್ಲಿ ತನ್ನ ಕುಟುಂಬವನ್ನು ಕಟ್ಟಿಕೊಳ್ಬೇಕಾಗಿತ್ತು. ಅದನ್ನು ಬಿಟ್ಟು ಲೋಕದ ಆಕರ್ಷಣೆಗೆ ಆಕೆ ಒಳಗಾಗಿರಿ. ನೋಡ್ರಿ, ಆಶೆಗೆ ಒಳಗಾಗಿದ್ದರಿಂದ ದೇವರ ಬೆಳಕಾಗಬೇಕಾಗಿದ್ದಂಥ ಆಕೆ ಕತ್ತಲಾಗಿ ಬಿಟ್ಟಳು. ಈ ದಿವಸ ದೇವರು ನನ್ನನ್ನು ದೀಪಸ್ತಂಭದ ಮೇಲೆ ಬೆಳಕಾಗಿ ನನ್ನ ಕುಟುಂಬದಲ್ಲಿ ಇಟ್ಟಿದ್ದಾನೆ. ಅದು ಪ್ರಜ್ವಲಿಸುವಂತೆ ನಾವು ನೋಡ್ಕೋಬೇಕ್ರಿ. ಮತ್ತು ಅಡ್ವೈಸರ್ ಆಗಿರ್ಬೇಕೆಂಬುದಾಗಿ, ಕುಟುಂಬದಲ್ಲಿ ನೀನು ಮಾರ್ಗದರ್ಶಕಿ ಆಗಿರ್ಬೇಕೆಂಬುದಾಗಿ ದೇವರಿಟ್ಟಿದ್ದಾನೆ. ಆ ಕಾರ್ಯವನ್ನು ಮಾಡುವುದಕ್ಕಾಗಿ ಆಕೆ ಸೋತು ಹೋದಳೆಂಬುದಾಗಿ ನಾವು ನೋಡ್ತೇವೆ. ಮತ್ತು ನೋಡ್ರಿ, ಮುಂದೆ ಆಕೆ ಏನು ಮಾಡಿದ್ಲಂತ್ರಿ, ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಂಡಾಗೂ ದೇವರು ಆಕೆಯನ್ನು ಪ್ರೀತಿಸಿದ. ನೋಡ್ರಿ, ಅವರು ಪಾಪ ಮಾಡಿದ ಮೇಲೆ ಅವ್ರು ಏನಾಗ್ತದೆ, ತಮ್ಮ ಎಲ್ಲ ಬತ್ತಲೆ ಆಗ್ಯಾರ ಅಂತ ಗೊತ್ತಾಗಿ ಸ್ವಪ್ರಯತ್ನ ಮಾಡಕ್ಕೆ ಹೋದ್ರಿ. ಅವರಲ್ಲಿ ನಮ್ಮ ಹೆಣ್ಣು ಮಕ್ಕಳಾದಂಥ ನಾವು ಸೋತು ಹೋದಾಗ ತಿರುಗಿ ನಮ್ಮನ್ನು ಕಟ್ಕೊಳ್ಬೇಕಾದ್ರೆ ನಾವು ಕರ್ತನ ಬಳಿಗೆ ಬರ್ಬೇಕ್ರಿ, ಆತನನ್ನೇ ಆಶ್ರಯಿಸ್ಬೇಕ್ರಿ. ಸ್ತ್ರೀಯರಾದಂಥ ನಾವು ಇಲ್ಲಿ ಅವರು ಅಂಜೂರದ ಎಲೆ ಹೊಲ್ಕೊಂಡ್ರು. ಸ್ವಾಮಿಯ ದೇವರು ಅದನ್ನು ನೋಡಿದ, ತೆಗೆದು ಚರ್ಮದ ಅಂಗಿಯನ್ನು ತೊಡಿಸಿದನು. ತಿರುಗಿ ಅವರನ್ನು ಅನ್ಯೋನ್ಯತೆಯಲ್ಲಿ ಸೇರಿಸಿಕೊಂಡನು. ನಾನೇ ನಿಮಗೆ ರಕ್ಷಕ, ನನ್ನನ್ನು ಬಿಟ್ಟು ನಿಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಚರ್ಮದ ಅಂಗಿಯನ್ನು ತೊಡಿಸಿ ಅವಳಿಗೆ ಹೇಳಿದ, ನಾನು ತಿರುಗಿ ಎರಡನೇ ಆದಾಮನಾಗಿ ಬರುವಾಗ ನೀನು ಮೊದಲಗಿತ್ತಿಯಾಗಿ ನನ್ನಲ್ಲಿ ಸೇರಬೇಕು. ಆದ್ದರಿಂದ ಈ ದಿವಸ ನಿನಗೆ ಚರ್ಮದ ಅಂಗಿ ತೊಡ್ಸಕತ್ತೇನೆ ಅಂಥೇಳಿ ಆಕೆಗೆ ಚರ್ಮದ ಅಂಗಿಯನ್ನು ತೊಡಿಸಿದ. ಹೌದು ನನ್ನ ಸ್ತ್ರೀಯರಾದಂಥ ನಮ್ಮಲ್ಲಿ ನಾವು ಅನೇಕ ವೇಳೆ ತಪ್ಪುವರಾಗಿದ್ದೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀನು ಪಶ್ಚಾತ್ತಾಪದಿಂದ ಕರ್ತನ ಬಳಿಗೆ ಬರುವುದಾದರೆ ನಾನು ನಿನ್ನನ್ನು ಕ್ಷಮಿಸ್ತೇನೆ, ನಾನು ನಿನ್ನನ್ನು ತಿರುಗಿ ಕಟ್ತೇನೆ. ನೋಡ್ರಿ, ಯೋಹಾನ 4ನೇ ಅಧ್ಯಾಯದೊಳಗೆ ಸಮಾರ್ಯದ ಸ್ತ್ರೀ ಯೇಸುವಿನ ಭೇಟಿಯಾದಾಗ ಯೇಸು ಸ್ವಾಮಿಗೆ ಹೇಳಿದ, ಆಕಿನ ಜೀವನ ಚರಿತ್ರೆಯನ್ನು ತೆಗೆದಿಟ್ಬಿಟ್ಟ. ನೀನು ಗಂಡನ ಕರ್ಕೊಂಬ ಅಂದಾಗ ಆಕೆ ಗಂಡಿಲ್ಲ ಹಂಗೇನು ಸುಳ್ಳು ಹೇಳೋದು. ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗಿರುವವನು ನಿನಗೆ ಗಂಡನೆಲ್ಲ ಎಲ್ಲ ಹೇಳಿದಾಗ ಆಕೆ ಒಪ್ಪಿಕೊಂಡ್ರು, ತನ್ನನ್ನು ಒಪ್ಪಿಸಿಕೊಟ್ಲು. ದೇವರು ಈತನೇನು ಮೆಸ್ಸಿ ಅಂತ ತಿಳ್ಕೊಂಡ್ಲು, ಓಡೋದ್ಲು. ಎಲ್ಲರನ್ನ ಕರೆದುಕೊಂಡು ದೇವರ ಪಾದಕ್ಕೆ ಕರ್ಕೊಂಡು ಬಂದ್ಲು, ಎಲ್ಲರನ್ನ ರಕ್ಷಣೆ ನಡೆಸಿದ್ಲು. ಇವತ್ತು ಸ್ವಾಮಿ ಹೇಳತ್ತಾನ, ಹವ್ವಳಂತೆ ನಾನು ಕೂಡ ಸರ್ವ ಸಮೃದ್ಧಿಯಲ್ಲಿ ಇರುವಾಗಲೂ ನಾನು ತಪ್ಪಿದ್ದೇನೆ, ಅವಿಧೇಯಳಾಗಿದ್ದೇನೆ ಮತ್ತು ದೇವರ ಸ್ವರವನ್ನು ಬಿಟ್ಟು ಲೋಕದ ಸ್ವರಕ್ಕೆ ನಾನು ಅಂಟಿಕೊಂಡಿದ್ದೇನೆ, ಆಶೆಗಳಿಗೆ ಒಳಗಾಗಿದ್ದೇನೆ, ನಾನು ತಪ್ಪಿದ್ದೇನೆ ಸ್ವಾಮಿ, ತಿರುಗಿ ನನ್ನನ್ನು ನಿನ್ನ ಅನ್ಯೋನ್ಯತೆಗೆ ಸೇರಿಸ್ಕೊ ಅಂಥೇಳಿ ನಾವು ಬೇಡುವುದಾದರೆ ಕರ್ತನು ನೋಡ್ರಿ ನಮ್ಮನ್ನು ತಿರುಗಿ ತನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ತಾನಂತೆ, ತನ್ನ ಕುಟುಂಬಕ್ಕೆ ನಮ್ಮನ್ನು ಸೇರಿಸಿಕೊಳ್ತಾನಂತೆ. ನೋಡ್ರಿ, ನಾವು ಈಗ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಒಬ್ಬ ದೇವರ ಸೇವಕಿಯ ಬಗ್ಗೆ ನಾವು ನೋಡ್ತೇವೆ. ಆಕೆ ಹೆಸರು ಜಾಯ್ಸ್ ಮೇಯರ್ ಅಂತ. ಜಾಯ್ಸ್ ಮೇಯರ್ ಎಂಥ ಪವರ್ಫುಲ್ ಹೆಣ್ಮಗಳು ರೀ. ದೇವರ ವಾಕ್ಯದ ಸಂದೇಶ ಕೊಡುವಾಗ ಅನೇಕರ ಮೈಯಲ್ಲಿ ಕೂದಲು ಎದ್ದು ನಿಂದಿರ್ತಾವ್ರಿ. ಅಂಥ ಒಬ್ಬ ಸೇವಕಿ. ಆಕೆ ಹೇಗೆ ಸೇವಕಿ ಆದ್ಲು ಗೊತ್ತಾ?
ನೋಡ್ರಿ, ಆಕೆ ನಿಜ ಜೀವನದಲ್ಲಿ ಆದಂಥ ಸಂಗತಿ ನಾವು ಕೇಳಿಬಿಟ್ರೆ ನಮಗೆ ರೋಮಾಂಚನ ಆಗ್ತೈತ್ರಿ. ಆಕೆ ತನ್ನ ತಂದೆಯಿಂದಲೇ 800 ಬಾರಿ ಅತ್ಯಾಚಾರಕ್ಕೆ ಒಳಗಾಗಿದ್ಲಂತೆ. 800 ಬಾರಿ. ಎಷ್ಟು ಹಿಂಸೆಯನ್ನು ಆಕೆ ಅನುಭವಿಸಿರ್ಬೇಕು, ಎಷ್ಟು ಹಿಂಸೆಯನ್ನು ಆಕೆ ಅನುಭವಿಸಿರ್ಬೇಕ್ರಿ. ಆದರೆ ಆಕೆ ದೇವರಲ್ಲಿ ಬೇಡಿದ್ರು, ದೇವರೇ ನನ್ನ ತಂದೆಯನ್ನು ಮಾರ್ಪಡಿಸು. ಗಂಟೆ ಕಟ್ಟಲೆ ವಾಕ್ಯದೊಟ್ಟಿಗೆ ಆಕೆ ದೇವರೊಟ್ಟಿಗೆ ಮಾತನಾಡಿದಳು, ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದಳು. ದೇವರೇ, ನನ್ನ ಹಿಂದಿನ ಈ ಜೀವಿತ, ಈ ಪಾಪದ ಜೀವಿತಕ್ಕೆ ತಿಲಾಂಜಲಿ ಆಗಬೇಕಪ್ಪ, ಇದಕ್ಕೆ ಸಮಾಧಿ ಆಗ್ಬೇಕು ದೇವರೇ. ನಾನು ನಿನ್ನ ಸ್ತ್ರೀ ಆಗಬೇಕು, ನಿನ್ನ ಸೃಷ್ಟಿ ಆಗಬೇಕು, ನಿನ್ನ ಬೆಳಕಾಗಬೇಕು, ನಿನ್ನ ಉಪ್ಪಾಗಬೇಕು, ನಿನಗಾಗಿ ಜೀವವುಳ್ಳ ಕಲ್ಲಾಗಬೇಕು ಸ್ವಾಮಿ, ನಿನಗಾಗಿ ಕಾವಲುಗಾರಳಾಗಬೇಕಪ್ಪ, ನಿನಗಾಗಿ ನಾನು ಸತ್ಯದ ಕುಟುಂಬವನ್ನು ಕಟ್ಟುವವಳಾಗಬೇಕು, ಜ್ಞಾನವಂತ ಆಗಬೇಕು ಅಪ್ಪ. ಮಾರ್ಪಡಿಸು ಎಂಬುದಾಗಿ ಆಕೆ ವಾಗ್ದಾನಗಳನ್ನು ಹಿಡಿದು ಮಾರ್ಪಡಿಸುವಾಗ ದೇವರು ಆಕೆಯನ್ನು ವಜ್ರದೋಪಾದಿಯಲ್ಲಿ ಮಾರ್ಪಡಿಸಿ ಬಲಪಡಿಸಿದಳು. ಆಗ ಆಕೆ ದೇವರಿಗೆ ತನ್ನನ್ನು ಸಂಪೂರ್ಣ ಒಪ್ಪಿಸಿಕೊಟ್ಟು ತನ್ನ ಕೈಯಿಂದಲೇ ತನ್ನ ತಂದೆಗೆ ದೀಕ್ಷಾಸ್ನಾನ ಕೊಟ್ಟರಂತೆ, ಬಲ ಹೊಂದಿದಳು. ಇವತ್ತು ದೇವರು ಆಕೆಯನ್ನು, ನೀನು ನನ್ನ ಕೈಗಳಲ್ಲಿ ಸುಂದರ ಕಿರೀಟವಾಗಿದ್ದಿ. ಆ ಜಾಯ್ಸ್ ಮೇಯರು ಇವತ್ತೊಂದೊಂದು ಪ್ರಸಂಗ ಮಾಡುವಾಗ ನೋಡ್ರಿ, ಅಂದು ಪೇತ್ರ ಪ್ರಸಂಗ ಮಾಡೋದು, ಅಂದ ಪ್ರಸಂಗದಾಗ 3000 ಜನ ಸೇರ್ಕೊಂಡ್ರಂತ್ರಿ. ಇವತ್ತು ಜಾಯ್ಸ್ ಮೇಯರ್ ಪ್ರಸಂಗ ಮಾಡುವಾಗ ಎಷ್ಟು ಆತ್ಮಗಳು ಕರ್ತನ ಬಳಿಗೆ ಬರ್ತಾರೆ. ಕರ್ತನ ಸ್ತ್ರೀಯಳಾದಂಥ ನನ್ನನ್ನು ದೇವರು 5ನೇ ಸುವಾರ್ತೆಯಾಗಿ ಆತನಿಟ್ಟಿದ್ದಾನೆ ನೋಡ್ರಿ. ಆತನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಆತನು ಉಪಯೋಗಿಸುವಂಥ ಪಾತ್ರೆಗಳಾಗಬೇಕೆಂಬುದಾಗಿ ಆತನ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತ ಹೇಳಿ. ಹೌದಂತ್ರಿ, ಈ ದಿವಸ ದೇವರ ಚಿತ್ತದಲ್ಲಿ ನಾನು ನೀನು ಏನಾಗಿದ್ದೇವೆ ಅಂತ ಹೇಳಿದರೆ, ದೇವರು ಹೇಳ್ತಾನೆ, ವೀಲ್ ಆಫ್ ದ ಫ್ಯಾಮಿಲಿ, ನೀವು ನನ್ನ ವೀಲ್ ಆಗಿದ್ದೀರಿ. ನನ್ನ ಕುಟುಂಬಕ್ಕೆ ಬಿದ್ದಂಥ ಕುಟುಂಬದ ಒಂದು ನಡೆಸುವಂಥ ಒಂದು ಚಕ್ರ. ನೀನು ದೇವರ ಒಂದು ಯೋಜನೆಯ ಚಕ್ರವಾಗಿದ್ದಿ. ದೇವರ ಯೋಜನೆಯಲ್ಲಿ ನೀನು ವೀಲ್ ಆಫ್ ದ ಫ್ಯಾಮಿಲಿ, ಇಡೀ ಕುಟುಂಬಕ್ಕೆ ಚಕ್ರವಾಗಿದ್ದಿ. ಓಷನ್ ಆಫ್ ದ ನಾಲೆಡ್ಜ್, ನೀನು ಪರಲೋಕದ ಜ್ಞಾನವಂತಳಾಗಿದ್ದಿ. ನಿನ್ನ ಜ್ಞಾನ ಅದು ಪರಲೋಕದ ಜ್ಞಾನ, ಶೋಧನೆಯನ್ನು ಜಯಿಸುವ ಜ್ಞಾನ ಮತ್ತು ರೋಗವನ್ನು ಸ್ವಸ್ಥ ಮಾಡುವಂಥ ಜ್ಞಾನ, ಸಮಸ್ಯೆಯ ಗೋಡೆಯನ್ನು ಬೀಳಿಸುವಂಥ ಜ್ಞಾನ, ಆ ಜ್ಞಾನ ನಿಧಿ ನೀನಾಗಿದ್ದಿ. ನೀನು ಸಾಮಾನ್ಯಳಲ್ಲ. ಓಷನ್ ಆಫ್ ದ ನಾಲೆಡ್ಜ್, ಸ್ತ್ರೀಯೇ ನೀನು ಜ್ಞಾನ ನಿಧಿಯಾಗಿದ್ದಿ. ಮತ್ತು 3ನೇದಾಗಿ ಮಿರರ್ ಆಫ್ ದ ಚಿಲ್ಡ್ರನ್, ನೀನು ಮಕ್ಕಳಿಗೆ, ಇತರರಿಗೆ ನೀ ಕನ್ನಡಿಯಾಗಿದ್ದಿ. ಮಾದರಿಯ ಜೀವಿತ ನಿನ್ನಲ್ಲಿ ಅವರು ನಿನ್ನ ಮಾತಿನಲ್ಲಿ, ನಿನ್ನ ನಡೆನುಡಿಗಳಲ್ಲಿ, ನಿನ್ನ ಜೀವಿತದಲ್ಲಿ ಕರ್ತನನ್ನು ಕಂಡುಕೊಳ್ಳುವಂಥ ಒಂದು ಮಾದರಿಯ ಮಿರರ್, ಕನ್ನಡಿ ನೀನಾಗಿ ಜೀವಿಸಬೇಕು. ಮತ್ತು ಅಡ್ರೆಸ್ ಆಫ್ ದ ಲವ್, ನೀನು ಪ್ರೀತಿಯ ಒಂದು ಅಡ್ರೆಸ್ ಆಗಬೇಕು, ಪ್ರೀತಿಯ ತೋರಿಸುವಂಥ ಒಂದು ಕಲ್ಲಾಗಬೇಕು ನೀನು ಪ್ರತಿಯೊಬ್ಬರಿಗೆ, ವೈರಿಗಾಗಲಿ, ನೀನು ನಿರ್ಗತಿಕರಾಗಲಿ, ಮತ್ತು ವಿಧವೆಯರಿಗಾಗಲಿ, ಮತ್ತು ದಿಕ್ಕಿಲ್ಲದವರಿಗೆ ಎಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ಕರ್ತನು ನಿನಗೆ, ನೀನು ಅಯೋಗ್ಯಳಾದಾಗೂ ನಿನ್ನನ್ನು ಪ್ರೀತಿಸಿದ್ದಾನೆ. ನೀನು ನಿನ್ನ ಕುಟುಂಬದಲ್ಲಿ ಪ್ರೀತಿಯ ನಿಧಿಯಾಗಬೇಕು. ಕುಟುಂಬದಲ್ಲಿರುವವರಿಗೆ ನಿನ್ನ ಯೆರೂಸಲೇಮಿನಲ್ಲಿ ಪ್ರೀತಿ ಆಗಬೇಕು, ನಿನ್ನ ಸಭೆಯಲ್ಲಿ ಪ್ರೀತಿಯಾಗಿ ಕಾಣಬೇಕು, ಸಮಾಜದಲ್ಲಿ ಪ್ರೀತಿಯನ್ನು ನೀನು ಹಂಚಬೇಕು. ಅಡ್ರೆಸ್ ಆಫ್ ದ ಲವ್, ಮಹಿಳೆ ನೀನು ಪ್ರೀತಿಯ ಚಿಲುಮೆ ಆಗಬೇಕು. ಮತ್ತು ನೇವಿಗೇಟರ್ ಆಫ್ ದ ಲೈಫ್ ಬೋಟ್, ನಿನ್ನ ಜೀವಿತದಲ್ಲಿ ಚುಕ್ಕಾಣಿ, ಎಲ್ಲ ಸ್ಥಿತಿಗತಿಗಳಲ್ಲಿ ನಿನ್ನ ನಿಯಂತ್ರಣದಲ್ಲಿ, ದೇವರ ಅಧೀನದಲ್ಲಿ, ದೇವರ ಚಿತ್ತದಲ್ಲಿ ನಡೆಸುವಂಥವಳು ನೀವು ಆಗಬೇಕೆಂಬುದಾಗಿ ದೇವರು ವಾಕ್ಯದಲ್ಲಿ ಈ ಅವಳ ಮೂಲಕ ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ನನ್ನ ಪ್ರಿಯರೇ, ಈ ದಿವಸ ಕುಟುಂಬವನ್ನು ಕಟ್ಟುವಂಥ ಒಂದು ಜವಾಬ್ದಾರಿ ಸ್ತ್ರೀಯ ಕೈಯಲ್ಲಿ ಇದೆ ರೀ. ಅದಕ್ಕೆ ದೇವರು ಹವ್ವಳನ್ನು ಮೂಲ ತಾಯಿಯಾಗಿ ಇಟ್ಟ. ಆದರೆ ಆಕೆ ನೋಡ್ರಿ, ಆಕೆ ತನ್ನ ಈ ಮೂಲ ಕುಟುಂಬಕ್ಕೆ ಆಕೆ ಒಂದು ಚಕ್ರವಾಗಿ ಜ್ಞಾನವಂತೆಯಾಗಿ ಆಕೆ ಇರಲೇ ಇಲ್ಲ. ಮತ್ತು ಆಕೆ ಅದನ್ನು ತಪ್ಪಿ ಹೋದಳು. 2ನೇದಾಕೆ ಪರಲೋಕದ ಜ್ಞಾನವನ್ನು ಹೊಂದಿದವಳಾಗಿ ವಿಧೇಯಳಾಗಬೇಕಾಗಿತ್ತು, ವಿಧೇಯಳಾಗದೆ ಅವಿಧೇಯಳಾದಳು. ಮತ್ತು ಆಕೆ ಇಡೀ ಮನುಕುಲಕ್ಕೆ ಸ್ತ್ರೀಯರಿಗೆ ಮಾದರಿಯಾದಂಥ ಒಂದು ಕನ್ನಡಿಯ ಉಪಾಧಿಯಲ್ಲಿ ಆಕೆ ಜೀವಿತ ಅದು ಪರಿಶುದ್ಧವಾಗಿರಬೇಕಾಗಿತ್ತು. ಅದು ಪರಿಶುದ್ಧತೆ ಇಲ್ಲದೆ ಅಶುದ್ಧತೆಯಿಂದ ಕೂಡಿದಂಥದ್ದಾಗಿತ್ತು. ಮತ್ತು ಆಕೆ ಪ್ರೀತಿಯ ಚಿಲುಮೆ ಆಗಬೇಕಾಗಿತ್ತು ರೀ.
ಎಲ್ಲರನ್ನ ಪ್ರೀತಿಸಿ ದೇವರ ಪ್ರೀತಿಯಲ್ಲಿ ಎಲ್ಲರನ್ನ ಪ್ರೀತಿಸ್ಬೇಕು. ದೇವರ ಪ್ರೀತಿಯನ್ನೇ ಆಕೆ ಬಿಟ್ಟುಬಿಟ್ಲು, ಲೋಕದ ಪ್ರೀತಿಯನ್ನು ಹಿಡ್ಕೊಂಡ್ಲು. ಅಂಥ ಸ್ಥಿತಿಯನ್ನು ಸ್ತ್ರೀ ಮಾಡಬಾರ್ದು. ಮತ್ತು ತನ್ನ ಕುಟುಂಬದ ಚುಕ್ಕಾಣಿಯನ್ನು ಕೊನೆಯವರೆಗೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅನ್ನುವ ಅನುಭವದೊಂದಿಗೆ ತಂದೆಯಾದ ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗುವವರೆಗೆ ಮೊದಲ ಗಿತ್ತಿಯಾಗಿ ಕುಟುಂಬವನ್ನು ಸಿದ್ಧಪಡಿಸಬೇಕು ಎಂಬುದಾಗಿ ದೇವರು ಹವ್ವಳ ಮೂಲಕ ಇವತ್ತು ನಮಗೆ ತಿಳಿಸ್ತಾ ಇದ್ದಾನೆ. ನನ್ನ ಮಗಳೇ, ನೀನು ಕರ್ತನಲ್ಲಿ ನೆಲೆಗೊಂಡಿರು. ಹವ್ವಳಂತೆ ಅಲಕ್ಷ್ಯ ಮಾಡಬೇಡ, ಹವ್ವಳಂತೆ ಅವಿಧೇಯಳಾಗಬೇಡ, ವಿಧೇಯಳಾಗು. ಮತ್ತು ನೀನು ಕನ್ನಡಿಯೋಪಾದಿಯಲ್ಲಿ ಪರಿಶುದ್ಧಳಾಗಿ ನಿನ್ನ ಕುಟುಂಬದಲ್ಲಿ ಕರ್ತನ ಬೆಳಕನ್ನು ಸಾರು ಮತ್ತು ಪ್ರೀತಿಯ ಚಿಲುಮೆಯಾಗಿ ಎಲ್ಲರನ್ನ ಕರ್ತನ ಬಳಿಗೆ ಕರೆದುಕೊಂಡು ಬಾ. ಮತ್ತು ಕುಟುಂಬವನ್ನು ಕರ್ತನ ಪಾದದಡಿಗೆ ಕರೆದುಕೊಂಡು ಹೋಗುವವರೆಗೆ ನೀನು ಕರ್ತನ ಅಧೀನದ ಹತೋಟಿಯಲ್ಲಿ ಜ್ಞಾನವೆಂಬ ಆ ಒಂದು ಅಸ್ತ್ರದಲ್ಲಿ ನೀನು ನಡೆಸಿಕೊಂಡು ಹೋಗಬೇಕೆಂಬುದಾಗಿ ಈ ದಿವಸ ದೇವರ ವಾಕ್ಯ ನಮಗೆ ತಿಳಿಸುವುದಾಗಿದೆ. ಹೌದು ನನ್ನ ಈ ದಿವಸ ಸ್ತ್ರೀಯರಾದಂಥ ನಾವು ನಮ್ಮ ಪಾತ್ರಗಳನ್ನು ಹೇಗೆ ಮಾಡ್ತಾ ಇದ್ದೇವೆ? ದೇವರ ಚಿತ್ತದ ಮೇರೆಗೆ ಮಾಡ್ತಾ ಇದ್ದೇವೆ. ಉದಯದಲ್ಲಿದ್ದು ಆತನ ಸಹಾಯವನ್ನು ಬೇಡಿ ಇಡೀ ದಿನದ ನಮ್ಮ ಸ್ತ್ರೀಯರ ಪಾತ್ರಗಳಲ್ಲಿ ಆತನ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೇವೆ. ಯಾವುದನ್ನು ಮಾಡ್ತಾ ಇದ್ದೇವೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕಾಗಿತ್ತು. ಕರ್ತನ ಅಪೇಕ್ಷೆ ಪಡುವಂತೆ ಸ್ತ್ರೀಯಾದಂಥ ನಾನು ನನ್ನಲ್ಲಿ ದೇವ ಸ್ವರೂಪವನ್ನೇ ತೋರಿಸುತ್ತೇನೆ, ಪರಿಶುದ್ಧಳಾಗಿರುತ್ತೇನೆ, ಕ್ರಿಸ್ತನಲ್ಲೇ ನೆಲೆಗೊಂಡಿರುತ್ತೇನೆ, ಆತನ ಅನ್ಯೋನ್ಯತೆಯಲ್ಲೇ ಬದುಕ್ತೇನೆ, ಆತನ ಚಿತ್ತಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ಆತನಲ್ಲಿ ಆನಂದಿಸುತ್ತೇನೆ, ಆತನ ಆಳ್ವಿಕೆಯಲ್ಲೇ ಸದಾ ಬದುಕುತ್ತೇನೆ ಎಂಬುದಾಗಿ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿ ಕೊಡುವುದಾದರೆ ಕರ್ತನು ಈ ದಿವಸ ಸಂತೋಷ ಪಡ್ತಾನೆ, ಆತನಿಗೆ ಮಹಿಮೆ ಉಂಟಾಗ್ತದೆ. ಮತ್ತು ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆತನ ಕಾರ್ಯದಲ್ಲಿ ನಮ್ಮನ್ನು ಉಪಯೋಗಿಸ್ತಾನೆ. ಹೀಗಾಗುವಂತೆ ಕರ್ತನ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ದೇವ, ವಾಕ್ಯದ ಮೂಲಕ ಇಷ್ಟೊತ್ತಿನವರೆಗೆ ನಮ್ಮನ್ನು ಎಚ್ಚರಿಸಿದ್ಯಪ್ಪ, ಸ್ತೋತ್ರ. ಕರ್ತನೆ, ಸ್ತ್ರೀಯಾದ ನನ್ನ ಪಾತ್ರ ಅದೆಷ್ಟು ದೊಡ್ಡದು ಎಂಬುದನ್ನು ತಿಳಿಸಿಕೊಟ್ಟಿದ್ದೆ, ಸ್ತೋತ್ರ. ಹೌದು ತಂದೆ, ನಿನಗೆ ಮಹಿಮೆ ತರುವ ಜೀವಿತಕ್ಕೆ ಎಲ್ಲ ಮಹಿಳೆಯರನ್ನು ನಮ್ಮ ಪಾತ್ರಗಳಲ್ಲಿ ಅವುಗಳನ್ನು ನಿನ್ನ ಒಂದು ಮಹಿಮೆಗೆ ಅವುಗಳನ್ನು ಮಾಡಲು ಶಕ್ತರಾಗುವಂತೆ ನಮ್ಮೆಲ್ಲರನ್ನ ನೀನು ಆತ್ಮನಿಂದ ಅಭಿಷೇಕಿಸಿ ನೀನು ಮಹಿಮೆ ಹೊಂದಬೇಕೆಂದು ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡು ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇಲೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ, ಆಮೇಲೆ. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರೇ ನಿಮ್ಮ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾ ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿರಲಿ. ಆಮೇಲೆ.